ಭೂಮಿ ಮೇಲೆ ಯಾವ ಖಂಡವನ್ನ ಸಮತಟ್ಟಾದ ಭೂಖಂಡ ಅಂತ ಕರೀತಾರೆ? ಸಮತಟ್ಟಾದ ಭೂಖಂಡ ಏಷ್ಯಾ ಖಂಡ, ಆಸ್ಟ್ರೇಲಿಯಾ ಖಂಡ, ಅಂಟಾರ್ಟಿಕ್ ಖಂಡ, ಯುರೋಪ ಖಂಡ. ಯಾವ ಖಂಡವನ್ನ ಸಮತಟ್ಟಾದ ಭೂಖಂಡ ಅಂತ ಕರೀತಾರೆ? ಸರಿಯಾದಂತ ಉತ್ತರ ಆಸ್ಟ್ರೇಲಿಯಾ ಖಂಡ. ನೋಡಿ, ಆಸ್ಟ್ರೇಲಿಯಾ ಖಂಡವನ್ನ ಸಮತಟ್ಟಾದ ಭೂಖಂಡ ಅಂತ ಕರೀತಾರೆ. ನೋಡಿ, ಈ ಖಂಡದಲ್ಲಿ ಅತ್ಯಂತ ಸಮತಟ್ಟಾಗಿರುವಂತ ಭೂಖಂಡ ಅಂತ ಕರೀತಾರೆ. ಯಾವ್ದನ್ನ? ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಖಂಡದ ಒಟ್ಟು ವಿಸ್ತೀರ್ಣದಲ್ಲಿ 90% ಭಾಗವು ಸಮುದ್ರ ಮಟ್ಟಕ್ಕೆ 600 ಮೀಟರ್ ಎತ್ತರಗಿಂತ ತಗ್ಗಿನಲ್ಲಿ ಸಮತಟ್ಟಾಗಿದೆ. ಯಾವ ಉದ್ದೇಶಕ್ಕಾಗಿ ಈ ಖಂಡವನ್ನ ಸಮತಟ್ಟಾಗಿರುವಂತ ಭೂಖಂಡ ಅಂತ ಹೇಳಿ ಕರಿತೀವಿ? ಯಾವ ಖಂಡವನ್ನ ಸಮತಟ್ಟಾದ ಭೂಖಂಡ ಅಂತ ಕರೀತಾರೆ ಅಂದ್ರೆ ಆಸ್ಟ್ರೇಲಿಯಾ ಖಂಡ. ನೋಡಿ, ಮತ್ತೆ ಈ ಖಂಡದಲ್ಲಿ ಸಾಕಷ್ಟು ಮರುಭೂಮಿಗಳು ಇರುವುದರಿಂದ ಈ ಖಂಡವನ್ನ ಮರುಭೂಮಿಗಳ ಖಂಡ ಅಂತಲೂ ಕರೀತಾರೆ. ಯಾವ ಖಂಡವನ್ನ ಮರುಭೂಮಿಗಳ ಖಂಡ ಅಂತ ಕರೀತಾರೆ ಅಂದ್ರೆ ಆಸ್ಟ್ರೇಲಿಯಾ. ನೋಡಿ, ಭೂಮಿಯ ಮೇಲೆ ಅತ್ಯಂತ ಚಿಕ್ಕದಾಗಿರುವಂತ ಖಂಡ ಆಸ್ಟ್ರೇಲಿಯಾ ಖಂಡ. ಇದನ್ನು ಮರುಭೂಮಿಗಳ ಖಂಡ ಅಂತಲೂ ಕರೀತಾರೆ. ಅತ್ಯಂತ ಸಮತಟ್ಟಾಗಿರುವಂತ ಭೂಖಂಡ. ಆಸ್ಟ್ರೇಲಿಯಾ ಖಂಡದಲ್ಲಿ ಬೀಸುವಂತ ಆವರ್ತ ಗಾಳಿಯನ್ನ, ಆವರ್ತ ಅಂದ್ರೇನು? ಸೈಕ್ಲೋನ್, ಚಂಡಮಾರುತಗಳನ್ನ, ಆಸ್ಟ್ರೇಲಿಯಾ ಖಂಡದಲ್ಲಿ ಬೀಸುವಂತ ಆವರ್ತ ಮಾರುತಗಳನ್ನ ಅಥವಾ ಚಂಡಮಾರುತಗಳನ್ನ ಅಥವಾ ಸೈಕ್ಲೋನ್ಸ್ ಗಳನ್ನ ಏನಂತ ಕರೀತಾರೆ? ವರ್ಲ್ಫುಲ್ ಅಂತ ಕರೀತಾರೆ, ವಿಲ್ಲಿ ವಿಲ್ಲಿ ಅಂತ ಕರೀತಾರೆ, ಕೋಮನ್ ಅಂತ ಕರೀತಾರೆ, ನಿಲೋಫಾರ್ ಅಂತ ಕರೀತಾರೆ. ಎಕ್ಸಲೆಂಟ್. ಸರಿಯಾಗಿರುವಂತ ಉತ್ತರ ವಿಲ್ಲಿ ವಿಲ್ಲಿ. ರೈಟ್ ಆನ್ಸರ್. ನೋಡಿ, ವಿಲ್ಲಿ ವಿಲ್ಲಿಸ್. ಆಸ್ಟ್ರೇಲಿಯಾದಲ್ಲಿ ಕಂಡು ಬರುವಂತ ಆವರ್ತ ಗಾಳಿಗಳನ್ನ ಏನಂತ ಕರೀತಾರೆ ಅಂದ್ರೆ ವಿಲ್ಲಿ ವಿಲ್ಲಿ. ನರೇಶ್ ಅವರು, ಸೈನಾಜ್ ಅವರು, ಪ್ರವೀಣ್ ಅವರು, ವಿಶು ಅವರು, ಕಲ್ಪನಾ ಅವರು, ಮೌನೇಶ್ ಅವರು, ಶ್ವೇತಾ ಪಾಟೀಲ್ ಅವರು, ಶರಣು ಅವರು, ಆಕಾಶ್ ಹುಗಾರ್ ಅವರು, ಅಂಬಿಕಾ ಕುಂಬಾರ್ ಅವರು. ಸರಿಯಾಗಿರುವಂತ ಉತ್ತರ ಆಸ್ಟ್ರೇಲಿಯಾ ಖಂಡದಲ್ಲಿ ಬೀಸುವಂತ ಚಂಡಮಾರುತಗಳನ್ನ, ಆಸ್ಟ್ರೇಲಿಯಾ ಖಂಡದಲ್ಲಿ ಬೀಸುವಂತ ಈ ಆವರ್ತ ಮಾರುತಗಳನ್ನ ಏನಂತ ಕರೀತಾರ ಅಂದ್ರ ವಿಲ್ಲಿ ವಿಲ್ಲಿ ಅಂತ ಕರೀತಾರ. ವಿಲ್ಲಿ ವಿಲ್ಲಿಸ್. ನೋಡಿ, ಆಸ್ಟ್ರೇಲಿಯಾದಲ್ಲಿ ಆವರ್ತ ಗಾಳಿಯನ್ನ, ಆಸ್ಟ್ರೇಲಿಯಾದ ಆವರ್ತ ಗಾಳಿ ಅಥವಾ ಸೈಕ್ಲೋನ್ಸ್ ಗಳನ್ನ ಏನಂತ ಕರೀತಾರ ಅಂದ್ರೆ ವಿಲ್ಲಿ ವಿಲ್ಲಿಸ್ ಅಂತ ಕರೀತಾರೆ. ವಿಲ್ಲಿ ವಿಲ್ಲಿ ಅಂದ್ರೆ ಈ ಚಂಡಮಾರುತಗಳಂತಂದ್ರೆ ಏನು? ಚಂಡಮಾರುತಗಳು ಅಂತಂದ್ರೆ ಸುತ್ತಲಿನ ಹೆಚ್ಚು ಒತ್ತಡ ಪಟ್ಟಿಯಿಂದ ಕೇಂದ್ರದ ಕಡಿಮೆ ಒತ್ತಡ ಪಟ್ಟಿಯ ಕಡೆಗೆ ಬೀಸ್ತವೆ. ಸುತ್ತಲಿನ ಹೆಚ್ಚು ಒತ್ತಡ ಪಟ್ಟಿಯಿಂದ ಕೇಂದ್ರದ ಕಡಿಮೆ ಒತ್ತಡ ಪಟ್ಟಿಯ ಕಡೆಗೆ ಬೀಸುವಂತ ಮಾರುತಗಳು ಈ ತರ ಬೀಸ್ತಾವು. ಸುತ್ತಲಿನ ಹೆಚ್ಚು ಒತ್ತಡ ಪಟ್ಟಿಯಿಂದ ಕೇಂದ್ರದ ಕಡಿಮೆ ಒತ್ತಡ ಪಟ್ಟಿಯ ಕಡೆಗೆ ಬೀಸುವಂತ ಮಾರುತಗಳನ್ನೇ ಸೈಕ್ಲೋನ್ಸ್ ಅಂತ ಕರೀತಾರೆ. ಸೈಕ್ಲೋನ್ಸ್. ಉತ್ತರಾರ್ಧಗೋಳದಲ್ಲಿ ಎಡದಿಕ್ಕಿ ಬೀಸ್ತವೆ, ದಕ್ಷಿಣಾರ್ಧಗೋಳದಲ್ಲಿ ಬಲದಿಕ್ಕಿ ಬೀಸ್ತವೆ. ಉತ್ತರಾರ್ಧಗೋಳದಲ್ಲಿ ಎಡದಿಕ್ಕು, ದಕ್ಷಿಣಾರ್ಧಗೋಳದಲ್ಲಿ ಬಲದಿಕ್ಕು. ಉತ್ತರಾರ್ಧಗೋಳದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕು, ಗಡಿಯಾರದ ವಿರುದ್ಧ ದಿಕ್ಕು. ದಕ್ಷಿಣಾರ್ಧಗೋಳದಲ್ಲಿ ಗಡಿಯಾರ ದಿಕ್ಕು. ದಕ್ಷಿಣಾರ್ಧಗೋಳದಲ್ಲಿ ಗಡಿಯಾರ ದಿಕ್ಕು, ಉತ್ತರಾರ್ಧಗೋಳದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕು ಅಂತ ಕರಿತೀವಿ. ಉತ್ತರಾರ್ಧಗೋಳದಲ್ಲಿ ಕ್ಲಾಕ್ ವೈಸ್ ಆದ್ರೆ ದಕ್ಷಿಣಾರ್ಧಗೋಳದಲ್ಲಿ ಆಂಟಿ ಕ್ಲಾಕ್ ವೈಸ್ ಅಂತ ಹೇಳಿ ಕರೀತಾರೆ. ಆಸ್ಟ್ರೇಲಿಯಾದ ಆವರ್ತ ಗಾಳಿಗಳನ್ನ ಏನಂತ ಕರೀತಾರೆ ಅಂದ್ರೆ ವಿಲ್ಲಿ ವಿಲ್ಲಿ. ಅನಿಶ್ಚಿತ ಮಾರುತಗಳು. ಮೆರಿನೋ ಜಾತಿಯ ಕುರಿಗಳು ಕಂಡುಬರುವಂತ ದೇಶ ಯಾವುದು? ಆ ರಾಷ್ಟ್ರದ ಮುಖ್ಯ ಉದ್ಯೋಗ ಏನಂದ್ರೆ ಕುರಿಗಾರಿಕೆ. ಫೇಮಸ್ ಆಗಿರುವಂತ ಮೆರಿನೋ ಅನ್ನುವಂತ ಜಾತಿಯ ಕುರಿಗಳು. 85% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾಗಿರುವಂತ ಉತ್ತರ ಆಸ್ಟ್ರೇಲಿಯಾ. ನೋಡಿ, ಮೆರಿನೋ ಜಾತಿಯ ಕುರಿಗಳು ಕಂಡು ಬರುವಂತ ದೇಶ ಯಾವುದು?
ಮೆರಿನೋ ಅನ್ನೋದೇನು ಒಂದು ಕುರಿ ಹೆಸರು. ಆ ರಾಷ್ಟ್ರದ ಪ್ರಧಾನವಾಗಿರುವಂತ ಉದ್ಯೋಗ ಏನಂದ್ರೆ ಕುರಿಗಾರಿಕೆ. ಇವತ್ತು ನಮ್ಮ ಭಾರತ ದೇಶದ ಪ್ರಧಾನವಾದ ಉದ್ಯೋಗ ಅಗ್ರಿಕಲ್ಚರ್ ಯಾವ ತರ ಇದೆಯೋ, ನಮ್ಮ ಭಾರತ ದೇಶದ ಪ್ರಧಾನವಾಗಿರುವಂತ ಉದ್ಯೋಗ ಅಂದ್ರೆ ಕೃಷಿ. ಆ ತರ ಆಸ್ಟ್ರೇಲಿಯಾ ಖಂಡದ ಪ್ರಧಾನವಾಗಿರುವಂತ ಉದ್ಯೋಗ ಏನಂದ್ರೆ ಕುರಿಗಳನ್ನ ಕಾಯುದು. ಸೊಮಾಲಿಯಾ ದೇಶದ ಮುಖ್ಯ ಉದ್ಯೋಗ ಏನಂತಂದ್ರೆ, ಆ ರಾಷ್ಟ್ರದ ಮುಖ್ಯ ಉದ್ಯೋಗ ಕಳ್ಳತನ ಮಾಡುದು. ಜಗತ್ತಿನಲ್ಲಿ ಆಫ್ರಿಕಾ ಖಂಡದ ಸೊಮಾಲಿಯಾ ದೇಶದ ಮುಖ್ಯ ಉದ್ಯೋಗ ಅಂದ್ರೆ ಕಳ್ಳತನ ಮಾಡುದು. ಹಾಗೆ ಆಸ್ಟ್ರೇಲಿಯಾ ದೇಶದಲ್ಲಿ ಯಾರು ಸಿಇಟಿಯಲ್ಲಿ ಅತ್ಯುತ್ತಮವಾಗಿರುವಂತ ರ್ಯಾಂಕಿಂಗ್ ಬಂದಿರ್ತಾರಲ್ಲ, ಆ ರ್ಯಾಂಕಿಂಗ್ ಬಂದವರು ಏನ್ ಮಾಡ್ತಾರ, ಆ ಖಂಡದಲ್ಲಿ ಕುರಿಯನ್ನು ಕಾಯ್ಲಕ್ ಹೋಗ್ತಾರೆ. ಎಕ್ಸಾಮ್ ಸಿಇಟಿ ಎಕ್ಸಾಮ್ಗಳದಾವಲ್ಲಿ, ಆ ಸಿಇಟಿ ಎಕ್ಸಾಮ್ಗಳಲ್ಲಿ ಯಾರು ಟಾಪ್ ರ್ಯಾಂಕ್ ಬಂದಿರ್ತಾರ ಅವ್ರು ಏನ್ ಮಾಡ್ತಾರ, ಅಲ್ಲಿ ಕುರಿಯನ್ನು ಕಾಯ್ಲಕ್ ಹೋಗ್ತಾರೆ. ಅದು ವಿಶೇಷವಾಗಿರುವಂತ ಖಂಡ ಆಸ್ಟ್ರೇಲಿಯಾ ಖಂಡ. ಇಡೀ ಪ್ರಪಂಚದಲ್ಲಿ ಹೆಲಿಕಾಪ್ಟರ್ಗಳ ಮೂಲಕ ಕುರಿಯನ್ನು ಕಾಯುವಂತ ದೇಶ ಯಾವುದು ಅಂತಂದ್ರೆ ಅದು ಆಸ್ಟ್ರೇಲಿಯಾ. ನೋಡಿ, ಆಸ್ಟ್ರೇಲಿಯಾ ಖಂಡದಲ್ಲಿ ಹೆಲಿಕಾಪ್ಟರ್ಗಳ ಮೂಲಕ ಕುರಿಯನ್ನ ಕಾಯಲಾಗುತ್ತದೆ. ಮೆರಿನೋ ಜಾತಿಯ ಕುರಿಗಳು ಯಾವ ಖಂಡದಲ್ಲಿ ಕಂಡು ಬರ್ತಂದ್ರೆ ಆಸ್ಟ್ರೇಲಿಯಾದಲ್ಲಿ. ನೋಡಿ, ಕುರಿ ಸಾಗಾಣಿಕೆ ಆಸ್ಟ್ರೇಲಿಯಾ ಅತ್ಯಂತ ಪ್ರಮುಖವಾಗಿರುವಂತಹ ಆರ್ಥಿಕ ವೃತ್ತಿ. ಸುಳ್ಳು ಯಾಕ? ನೋಡಿಲ್ಲಿ ಓ ಚಂದಗೆ, ಕುರಿ ಸಾಗಾಣಿಕೆ ಆಸ್ಟ್ರೇಲಿಯಾ ಅತ್ಯಂತ ಪ್ರಮುಖವಾಗಿರುವಂತಹ ಆರ್ಥಿಕ ವೃತ್ತಿಯಾಗಿದ್ದು, ಅಧಿಕ ಸಂಖ್ಯೆಯ ಕುರಿಗಳನ್ನು ಹೊಂದಿರುವಂತ ಈ ಖಂಡ ಉಣ್ಣೆ ಉತ್ಪಾದನೆ ಮತ್ತು ಕಚ್ಚಾ ಉಣ್ಣೆಯನ್ನು ರಫ್ತು ಮಾಡುವಂತ ರಾಷ್ಟ್ರವಾಗಿದೆ. ಪ್ರಪಂಚದಲ್ಲಿ ಹೈಯೆಸ್ಟ್. ವಿಶಾಲ ಹುಲ್ಲುಗಾವಲು, ಆರ್ಟಿಸಿಯನ್ ಬಾವಿಗಳಿಂದ ನೀರಿನ ಲಭ್ಯತೆ, ತಂಪು ಶುಷ್ಕ ವಾಯುಗುಣ, ಅತ್ಯಾಧುನಿಕ ವಿಧಾನದ ಕುರಿ ಸಾಗಾಣಿಕೆ, ವಿಶಾಲ ಮಾರುಕಟ್ಟೆ ಸೌಲಭ್ಯ. ಇಲ್ಲಿ ಸಾಕುವ ಕುರಿಗಳನ್ನ ಸುಮಾರು 75ರಷ್ಟು ಭಾಗ, ನೋಡಿ 75% ಭಾಗ ಯಾವ ಕುರಿಗಳಂತಂದ್ರೆ ಮೆರಿನೋ ಅನ್ನುವಂತ ಜಾತಿಯ ಕುರಿಗಳನ್ನ ಉತ್ಪಾದನೆ ಮಾಡ್ತಾರೆ. ಮೆರಿನೋ ಜಾತಿ ಅವು ಉತ್ತಮ ಗುಣಮಟ್ಟದ ಉಣ್ಣೆಯನ್ನ ನೀಡುತ್ತವೆ. ವಿಶಾಲವಾದ ಕುರಿ ಸಾಗಾಣಿಕೆ ಪ್ರದೇಶವನ್ನ ಕುರಿಗಾವಲು ಅಂತ ಕರೀತಾರೆ. ಪ್ರಪಂಚದಲ್ಲಿ ಹೈಯೆಸ್ಟ್ ಕುರಿ ಸಾಗಾಣಿಕೆ ಪ್ರಸಿದ್ಧವಾಗಿರುವಂತ ರಾಷ್ಟ್ರ ಅಂದ್ರೆ ಅದು ಆಸ್ಟ್ರೇಲಿಯಾ ಖಂಡ. ಆಸ್ಟ್ರೇಲಿಯಾ ಅತ್ಯಂತ ಹೆಚ್ಚು ಉತ್ಪಾದಿಸುವ ಅದಿರು ಯಾವುದು? ಆಸ್ಟ್ರೇಲಿಯಾ ಖಂಡದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡುವಂತ ಅದಿರು ಬಾಕ್ಸೈಟ, ಕಬ್ಬಿಣ, ಚಿನ್ನ, ಯುರೇನಿಯಂ. ಶಬಾಷ್, ಸರಿಯಾಗಿರುವಂತ ಉತ್ತರ ಬಾಕ್ಸೈಟ್. ನೋಡಿ, ಬರೀ ಆಸ್ಟ್ರೇಲಿಯಾ ಅಲ್ಲ, ಇದು ಪ್ರಪಂಚದಲ್ಲಿ ಅತಿ ಹೆಚ್ಚು ಬಾಕ್ಸೈಟ್ ಉತ್ಪಾದನೆ ಮಾಡುವಂತ ದೇಶ ಅಂತ ಕರಿತೀವಿ. ಜಗತ್ತಿನಲ್ಲಿ ಅತ್ಯಧಿಕ ಬಾಕ್ಸೈಟ್ ಉತ್ಪಾದನೆ ಮಾಡುವಂತ ದೇಶ ಅಂದ್ರ ಆಸ್ಟ್ರೇಲಿಯಾ ಖಂಡ. ನೋಡಿ, ಇಡೀ ಜಗತ್ತಿನಲ್ಲಿ ಬರೀ ಆಸ್ಟ್ರೇಲಿಯಾ ಅಲ್ಲ, ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು. ನೋಡಿ, ಪ್ರಪಂಚದಲ್ಲಿ ಹೈಯೆಸ್ಟ್ ಅತಿ ಹೆಚ್ಚು ಬಾಕ್ಸೈಟ್ ಉತ್ಪಾದನೆ ಮಾಡುವಂತ ಖಂಡ ಅಂದ್ರೆ ಅದು ಆಸ್ಟ್ರೇಲಿಯಾ. ನಿಕ್ಷೇಪಕ್ಕೂ ಅದೇ ಫೇಮಸ್ ಆಗಿದೆ ಮತ್ತು ಉತ್ಪಾದನೆಗೂ ಅದೇ ಫೇಮಸ್ ಆಗಿದೆ. ಬಾಕ್ಸೈಟ್ ಅನ್ನುವಂತ ಅದಿರನ್ನು ಬಳಸಿಕೊಂಡು ಯಾವ ಲೋಹವನ್ನು ತಯಾರಿಸ್ತಾರಂದ್ರೆ ಅಲ್ಯೂಮಿನಿಯಂ ಅನ್ನುವಂತ ಲೋಹವನ್ನು ತಯಾರಿಸ್ತಾರೆ. ಬಾಕ್ಸೈಟ್ ಅನ್ನು ಬಳಸ್ಕೊಂಡು ಏನನ್ನು ತಯಾರಿಸ್ತಾರಂದ್ರೆ ಅಲ್ಯೂಮಿನಿಯಂ. ಅದು ಜಗತ್ತಿನಲ್ಲಿ ಅತಿ ಹೆಚ್ಚು ಯಾವ್ದಂದ್ರೆ ಆಸ್ಟ್ರೇಲಿಯಾ ಖಂಡ. ಯಾವ ಖಂಡವನ್ನ ಹಿಮದ ಮರುಭೂಮಿ ಎನ್ನುವರು? ಪ್ರಪಂಚದಲ್ಲಿ ಯಾವ ಖಂಡವನ್ನ ಹಿಮದ ಮರುಭೂಮಿ? ಅಂಟಾರ್ಟಿಕಾ ಖಂಡ, ಆಸ್ಟ್ರೇಲಿಯಾ ಖಂಡ, ಉತ್ತರ ಅಮೆರಿಕ, ನ್ಯೂಜಿಲೆಂಡ್ ಖಂಡ. ಆ ಖಂಡ ಬರೀ ಸಂಪೂರ್ಣವಾಗಿ ಹಿಮದಿಂದ ಆವೃತವಾಗಿದೆ. ಅದಕ್ಕೆ ಅದನ್ನ ಹಿಮದ ಮರುಭೂಮಿ ಅಂತ ಕರೀತಾರೆ. ಹಿಮದ ಮರುಭೂಮಿ. ಎಕ್ಸಲೆಂಟ್. ಸರಿ, ಸುಮಾರು 74% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಅಂಟಾರ್ಟಿಕ್ ಖಂಡ. ನೋಡಿ, ಅಂಟಾರ್ಟಿಕ್ ಖಂಡವನ್ನು ಏನಂತ ಕರೀತಾರೆ ಅಂದ್ರೆ ಹಿಮದ ಮರುಭೂಮಿ ಅಂತ ಕರೀತಾರೆ. ಹಿಮದ ಮರುಭೂಮಿ. ನೋಡಿ, ಇದನ್ನ ಶೀತಲ ಖಂಡ ಅಂತ ಕರೀತಾರೆ, ಶ್ವೇತ ಖಂಡ ಅಂತ ಕರೀತಾರೆ, ಹಿಮದ ಮರುಭೂಮಿ ಅಂತ ಕರೀತಾರೆ ಅಲ್ಲ. ಅಂಟಾರ್ಟಿಕ್ ಖಂಡ ಭೂಮಿಯ ಮೇಲೆ ಅತ್ಯಂತ ದೊಡ್ಡದಾಗಿರುವಂತ 5ನೇ ಖಂಡ. ಭೂಮಿಯ ಮೇಲೆ ಅತ್ಯಂತ ದೊಡ್ಡದಾಗಿರುವಂತ 5ನೇ ಖಂಡವಾಗಿರುವಂತ ಅಂಟಾರ್ಟಿಕ್ ಖಂಡವನ್ನ ಏನಂತ ಕರೀತಾರೆ? ಶ್ವೇತ ಖಂಡ ಅಂತ ಕರೀತಾರೆ, ಶೀತಲ ಖಂಡ ಅಂತ ಕರೀತಾರೆ. ಇದನ್ನ ಹಿಮದ ಮರುಭೂಮಿ ಖಂಡ ಅಂತ ಕರೀತಾರೆ. ಹಿಮದ ಮರುಭೂಮಿಯ ಖಂಡ ಯಾವ್ದಂತಂದ್ರೆ ಅದು ಅಂಟಾರ್ಟಿಕ್ ಖಂಡ. ನೇರವಾದ ಪ್ರಶ್ನೆ ಹಿಂಗೆ ಕೇಳಿದ್ದಾನೆ, ಯಾವ ಖಂಡವನ್ನ ಹಿಮದ ಮರುಭೂಮಿಯ ಖಂಡ ಎಂದು ಕರೆಯುತ್ತಾರಂತಂದ್ರೆ ಅದು ಅಂಟಾರ್ಟಿಕ್ ಖಂಡ. ಪ್ರಪಂಚದ ಶೇಕಡ ಟಿಮ್ಟಿಮ್ದಷ್ಟು ಸಿಹಿ ನೀರು ಮಂಜುಗಡ್ಡೆ ರೂಪದಲ್ಲಿ ಅಂಟಾರ್ಟಿಕಾ ಖಂಡದಲ್ಲಿ ಕಂಡು ಬರುತ್ತದೆ. ಪ್ರಪಂಚದಲ್ಲಿ ಶೇಕಡ ಟಿಮ್ಟಿಮರಷ್ಟು ಸಿಹಿ ನೀರು ಮಂಜುಗಡ್ಡೆ 80%, 70%, 90%, 97%. ಎಷ್ಟು ಪರ್ಸೆಂಟ್?
ಪ್ರಪಂಚದ ಶೇಕಡ ಎಷ್ಟರಷ್ಟು ಸಿಹಿ ನೀರು ಮಂಜುಗಡ್ಡೆ ರೂಪದಲ್ಲಿ ಅಂಟಾರ್ಟಿಕ್ ಖಂಡದಲ್ಲಿ ಕಂಡು ಬರ್ತದೆ? ಏಟಿ, 70, 90, 97. ನೋಡಿ, ಅಂಟಾರ್ಟಿಕ್ ಖಂಡವು ಪ್ರಪಂಚದ ಶೇಕಡ 90ರಷ್ಟು ಸಿಹಿ ನೀರಿನ ಮಂಜುಗಡ್ಡೆಗಳಿಂದ ಆವೃತವಾಗಿದೆ. ನೋಡಿ, ಈ ಖಂಡದಲ್ಲಿ ಶೇಕಡ 90ರಷ್ಟು ಸಿಹಿ ನೀರಿದೆ ಈ ಖಂಡದಲ್ಲಿ. ಅಂಟಾರ್ಟಿಕ್ ಖಂಡವು ಪ್ರಪಂಚದ ಶೇಕಡ 90ರಷ್ಟು ಸಿಹಿ ನೀರು 90ರಷ್ಟು ಸಿಹಿ ನೀರು ಮಂಜುಗಡ್ಡೆ ರೂಪದಲ್ಲಿ ಕಂಡು ಬರ್ತದೆ. ಇನ್ನು ಕ್ವಶನ್ ಕೇಳಿದ್ದಾನೆ, 70.8%, 97%, 3%, 10%. ಭೂಮಿಯ ಮೇಲೆ ಸಿಹಿ ನೀರಿನ ಪ್ರಮಾಣ ಎಷ್ಟು? ಭೂಮಿಯ ಮೇಲೆ ಸಿಹಿ ನೀರು ಕುಡಿಯಲು ಯೋಗ್ಯವಾಗಿರುವಂತ ನೀರಿನ ಪ್ರಮಾಣ, ಭೂಮಿಯ ಮೇಲೆ ಕುಡಿಯಲು ಸರಿ ಉತ್ತರ 3%. ರೈಟ್ ಆನ್ಸರ್. ನೋಡಿ, ಭೂಮಿಯ ಮೇಲೆ ಶುದ್ಧವಾಗಿ ಕುಡಿಯಲು ದೊರೆಯುವಂತ ನೀರಿನ ಪ್ರಮಾಣ ಎಷ್ಟು ಅಂದ್ರೆ 3% ಇದೆ. 3%, 3%. ಆಸ್ಟ್ರೇಲಿಯಾ ಖಂಡದ ಅತ್ಯಂತ ಎತ್ತರವಾಗಿರುವಂತಹ ಶಿಖರ ಯಾವುದು? ಮೌಂಟ್ ಎವರೆಸ್ಟ್, ಅಕಂಕಾಗುವಾ, ಕಿಲಿಮಾಂಜರೋ, ಕೋಸಿಸ್ಕೋ. ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡು ಬರುವಂತಹ ಅತ್ಯಂತ ಎತ್ತರವಾಗಿರುವಂತಹ ಶಿಖರ, ಶಬಾಷ್, ಕೋಸಿಸ್ಕೋ. ರೈಟ್ ಆನ್ಸರ್. ನೋಡಿ, ಆಸ್ಟ್ರೇಲಿಯಾ ಖಂಡದ ಅತ್ಯಂತ ಎತ್ತರವಾಗಿರುವಂತಹ ಶಿಖರ ಯಾವಂದ್ರೆ ಕೋಸಿಸ್ಕೋ. ಈ ಕೋಸಿಸ್ಕೋ ಅನ್ನುವಂತ ಪರ್ವತಗಳಲ್ಲಿ ಹುಟ್ಟುವಂತ ನದಿ ಯಾವಂದ್ರೆ ಮರ್ರೆ ನದಿ, ಮರ್ರೆ ಡಾರ್ಲಿಂಗ್ ನದಿ ಅಂತ ಕರೀತಾರೆ. ಕೋಸಿಸ್ಕೋ ಅನ್ನುವಂತ ಪರ್ವತದಲ್ಲಿ ಹುಟ್ಟಿ ಎನ್ಕೌಂಟರ್ ಎಂಬ ಸ್ಥಳದಲ್ಲಿ ಸಾಯ್ತದೆ. ಪ್ರಪಂಚದಲ್ಲಿ ಆಸ್ಟ್ರೇಲಿಯಾ ಖಂಡದ ಅತ್ಯಂತ ಉದ್ದವಾಗಿರುವಂತ ನದಿ ಯಾವ್ದಂದ್ರೆ ಅದು ಮುರ್ರೆ ಅನ್ನುವಂತ ನದಿ. ಈ ಮುರ್ರೆ ನದಿಯಲ್ಲಿ ಹುಟ್ಟುತ್ತಂದ್ರೆ ಕೋಸಿಸ್ಕೋ ಅನ್ನುವಂತ ಪರ್ವತದಲ್ಲಿ ಹುಟ್ಟಿ ಎನ್ಕೌಂಟರ್ ಎಂಬ ಸ್ಥಳದಲ್ಲಿ ಸತ್ತು ಹೋಗ್ತದೆ. ಆಸ್ಟ್ರೇಲಿಯಾ ಖಂಡದ ಅತ್ಯಂತ ಎತ್ತರವಾಗಿರುವಂತ ಶಿಖರ ಅಂದ್ರೆ ಕೋಸಿಸ್ಕೋ. ಭೂಮಿಯ ಮೇಲೆ ಅತಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್. ನೋಡಿ, ಭೂಮಿಯ ಮೇಲೆ ಅತ್ಯಂತ ಎತ್ತರವಾಗಿರುವಂತಹ ಶಿಖರ ಮೌಂಟ್ ಎವರೆಸ್ಟ್ ನೇಪಾಳ ದೇಶದಲ್ಲಿ ಕಂಡು ಬರ್ತದೆ. ನೇಪಾಳ ದೇಶದಲ್ಲಿ ಮೌಂಟ್ ಎವರೆಸ್ಟ್. ನೇಪಾಳ ದೇಶದಲ್ಲಿ ಏನಂತ ಕರೀತಾರೆ ಇದನ್ನ? ಸಾಗರ ಮಾತಾ ಅಂತ ಕರೆದ್ರೆ. ಚೀನಾ ದೇಶದಲ್ಲಿ ಚೋಮ್ಲಂಗ್ಮಾ ಅಂತ ಕರೀತಾರೆ. ದಕ್ಷಿಣ ಅಮೆರಿಕದ ಅತಿ ಎತ್ತರವಾದ ಶಿಖರ, ದಕ್ಷಿಣ ಅಮೆರಿಕದ ಅತಿ ಎತ್ತರವಾದ ಶಿಖರ, ಎಕ್ಸಲೆಂಟ್, ಅಕಂಕಾಗುವಾ. ನೋಡಿ, ದಕ್ಷಿಣ ಅಮೆರಿಕದ ಅತಿ ಎತ್ತರವಾದ ಶಿಖರ ಅಂದ್ರೆ ಅಕಂಕಾಗುವಾ. ಆಫ್ರಿಕಾ ಖಂಡದ ಅತಿ ಎತ್ತರವಾದ ಶಿಖರ ಅಂದ್ರೆ ಕಿಲಿಮಾಂಜರೋ. ನೋಡಿ, ಕಿಲಿಮಾಂಜರೋ ಅನ್ನೋದು ಆಫ್ರಿಕಾ ಖಂಡದ ಅತಿ ಎತ್ತರವಾದ ಶಿಖರ. ದಕ್ಷಿಣ ಅಮೆರಿಕದ ಅತಿ ಎತ್ತರವಾದ ಶಿಖರ ಅಕಂಕಾಗುವಾ. ಏಷ್ಯಾ ಖಂಡದ ಅತಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್. ಆಸ್ಟ್ರೇಲಿಯಾ ಖಂಡದ ಅತಿ ಎತ್ತರವಾದ ಶಿಖರ ಕೋಸಿಸ್ಕೋ. ಕೋಸಿಸ್ಕೋ ಕೋಸಿಸ್ಕೋ ಇದರ ಹೈಟ್ ಎಷ್ಟಿದೆ ಅಂದ್ರೆ ಕೇವಲ 2230 ಮೀಟರ್ ಎತ್ತರವಾಗಿದ್ದು ಈ ಖಂಡದ ಅತ್ಯಂತ ಎತ್ತರವಾಗಿರುವಂತಹ ಶಿಖರವಾಗಿದೆ ಅಲ್ಲ. ಕೋಸಿಸ್ಕೋ. ಕೋಸಿಸ್ಕೋ. ಆಸ್ಟ್ರೇಲಿಯಾ ಖಂಡದ ಅತ್ಯಂತ ಉದ್ದವಾಗಿರುವಂತಹ ನದಿ ಯಾವುದು? ಮುರ್ರೆ, ಡಾರ್ಲಿಂಗ್, ಸೀನ್, ರೆಡ್ ರಿವರ್. ಸರಿಯಾಗಿರುವಂತ ಉತ್ತರ ಮುರ್ರೆ. ನೋಡಿ, ಮುರ್ರೆ ನದಿಯ ಉಪನದಿ ಯಾವಂದ್ರೆ ಡಾರ್ಲಿಂಗ್. ಮುರ್ರೆ ನದಿಯ ಉಪನದಿ ಅಂದ್ರೆ ಡಾರ್ಲಿಂಗ್. ಅದಕ್ಕೆ ಅವುಗಳನ್ನ ಎರಡು ಕೂಡಿಸಿ ಏನ್ ಕರೀತಾರೆ ಅಂದ್ರೆ, ನಮ್ಮಲ್ಲಿ ಹಂಗ ನಾವು ಗಂಗಾ ಯಮುನಾ ಅಂತ ಕರಿತೀವಲ್ಲ, ಹಂಗ ಆಸ್ಟ್ರೇಲಿಯಾ ಖಂಡದಲ್ಲಿ ಅವ್ರು ಏನ್ ಕರೀತಾರೆ? ಮುರ್ರೆ ಡಾರ್ಲಿಂಗ್ ಅಂತ ಕರೀತಾರೆ. ಮುರ್ರೆ ಅನ್ನುವಂಥದ್ದು ಪ್ರಧಾನವಾಗಿರುವಂತ ನದಿ. ಆ ನದಿಯ ಉಪನದಿ ಯಾವಂದ್ರೆ ಡಾರ್ಲಿಂಗ್. ಮುರ್ರೆ ಆಸ್ಟ್ರೇಲಿಯಾ ಖಂಡದ ಅತ್ಯಂತ ಪ್ರಧಾನವಾಗಿರುವಂತ ನದಿ. ಆ ನದಿಯ ಉಪನದಿ ಯಾವಂದ್ರೆ ಡಾರ್ಲಿಂಗ್. ಆಸ್ಟ್ರೇಲಿಯಾದ ಅತ್ಯಂತ ಪ್ರಮುಖವಾಗಿರುವಂತ ನದಿ ಅಂದ್ರೆ ಮುರ್ರೆ. ಮುರ್ರೆ ಆಸ್ಟ್ರೇಲಿಯಾದ ಅತ್ಯಂತ ಪ್ರಮುಖವಾಗಿರುವಂತ ನದಿಯಾಗಿದ್ದು ಸೌತ್ ವೆಲ್ಸ್ನ ಆಗ್ನೇಯಕ್ಕಿರುವಂತ ಕೋಸಿಸ್ಕೋ ಅನ್ನುವಂತ ಪರ್ವತದಲ್ಲಿ ಹುಟ್ಟುತ್ತದೆ. ಆಗಲೇ ಹೇಳಿದ್ ನಿಮ್ಗೆ, ಕೋಸಿಸ್ಕೋ ಅನ್ನುವಂತ ಪರ್ವತದಲ್ಲಿ ಹುಟ್ಟಿ ಎಲ್ಲಿ ಅಂತ್ಯಗೊಳ್ತದೆ ಅಂದ್ರೆ ಇದು ಎನ್ಕೌಂಟರ್ ಎಂಬ ಸ್ಥಳದಲ್ಲಿ. ನೋಡಿ, ಎನ್ಕೌಂಟರ್ ಕೊಲ್ಲಿಯನ್ನು ಸೇರುತ್ತದೆ. ಹುಟ್ಟೋದು ಕೋಸಿಸ್ಕೋ ಅನ್ನುವಂತ ಪರ್ವತದಲ್ಲಿ, ಎಂಡ್ ಆಗೋದು ಹೆಂಗ ನಾವು ಹಿಮಾಲಯ ಪರ್ವತಗಳಲ್ಲಿ ಹುಟ್ಟಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ,
ಹಿಮಾಲಯ ಪರ್ವತದಲ್ಲಿ ಹುಟ್ಟಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ಅಂತ ಕರಿತೀವಲ್ಲ, ಹಂಗ ಆ ಮರ್ರೆ ಡಾರ್ಲಿಂಗ್ ನದಿಯ ವಿಶೇಷ ಏನಂದ್ರೆ ಆಸ್ಟ್ರೇಲಿಯಾ ಖಂಡದ ಅತಿ ಎತ್ತರವಾಗಿರುವಂತ ಶಿಖರ ಕೋಸಿಸ್ಕೋ ಅನ್ನುವಂತ ಪರ್ವತದಲ್ಲಿ ಹುಟ್ಟಿ ಎನ್ ಕೌಂಟ್ರಿ ಎಂಬ ಸ್ಥಳದಲ್ಲಿ ಸತ್ತು ಹೋಗ್ತದೆ. ಪ್ರಪಂಚದ ಅತ್ಯಂತ ಎತ್ತರವಾಗಿರುವಂತ ಏಕಶಿಲೆ ಮೊನೊಲಿಥಿಕ್ ಅಂತ ಕರಿತೀವಲ್ಲ, ಏಕಶಿಲೆ ಪ್ರಪಂಚದ ಅತ್ಯಂತ ಎತ್ತರವಾಗಿರುವಂತ ಏಕಶಿಲೆ ಏಷ್ಯಾ ಖಂಡದ್ದಲ್ಲ, ಪ್ರಪಂಚದ್ದು. ಪ್ರಪಂಚದ ಅತ್ಯಂತ ಎತ್ತರವಾಗಿರುವಂತ ಏಕಶಿಲೆ ಆಯರ್ಸ್. ನೋಡಿ, ಆಯರ್ಸ್ ಅನ್ನೋದು ಪ್ರಪಂಚದ ಅತ್ಯಂತ ಎತ್ತರವಾಗಿರುವಂತ ಏಕಶಿಲೆ. ಏಷ್ಯಾ ಖಂಡದ ಅತಿ ಎತ್ತರವಾದ ಏಕಶಿಲೆ, ಏಷ್ಯಾ ಖಂಡದ ಅತಿ ಎತ್ತರವಾದ ಏಕಶಿಲೆ ಮಧುಗಿರಿ. ನೋಡಿ, ನಮ್ಮ ತುಮಕೂರು ಜಿಲ್ಲೆಯ ಮಧುಗಿರಿ ಏಕಶಿಲಾ ಇದೆಯಲ್ಲ, ಕರ್ನಾಟಕ ರಾಜ್ಯ, ಇದು ಏಷ್ಯಾ ಖಂಡದಲ್ಲಿ ಅತ್ಯಂತ ಎತ್ತರವಾಗಿರುವಂತ ಏಕಶಿಲೆ. ಆಸ್ಟ್ರೇಲಿಯಾದ ಕೆಲವು ಸರೋವರಗಳಿವೆ, ಅವು ಚಿಕ್ಕವು ಮತ್ತು ಅವುಗಳಲ್ಲಿ ಹೆಚ್ಚು ಉಪ್ಪು ನೀರಿನ ಸರೋವರಗಳದಾವೆ. ಇಲ್ಲಿ ಕಂಡು ಬರುವಂತ ಪ್ರಧಾನವಾದ ಸರೋವರಗಳು ಆಯಿರ್ ಸರೋವರ, ಟಾರೆನ್ ಸರೋವರ, ಗಾರ್ಡೆನರ್ ಸರೋವರ, ಟಾರೆನ್ ಸರೋವರ, ಬೇ ಸರೋವರ ಇತ್ಯಾದಿಗಳು. ಆಯಿರ್ ಸರೋವರ ಇದೆಯಲ್ಲ, ಆಸ್ಟ್ರೇಲಿಯಾ ಖಂಡದಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ಸರೋವರ ಅಂತಂದ್ರೆ ಆಯಿರ್ ಸರೋವರ. ಈ ಭಾಗದಲ್ಲಿ, ಪಶ್ಚಿಮ ಭಾಗದಲ್ಲಿ ಪ್ರಪಂಚದ ಅತ್ಯಂತ ಎತ್ತರವಾದಂತ ಏಕಶಿಲೆ ಅದೇ ಆಯರ್ಸ್. ನೋಡಿ, ಇದಕ್ಕೂ ಉಲೂರು ಅಂತ ಕರೀತಾರೆ. ಉಲೂರು, ಉಲೂರು ಶಿಲೆ ಅಂದ್ರೂ ಒಂದೇ, ಆಯರ್ಸ್ ಅಂದ್ರೂ ಒಂದೇ. ಈ ಆಯರ್ ಶಿಲೆ ಹೈಟ್ ಎಷ್ಟಿದೆ ಅಂದ್ರೆ 3380 ಮೀಟರ್ ಹೈಟ್ ಇದೆ. ನೋಡಿ, ಇದೆ ಆಯರ್ಸ್ ಏಕಶಿಲೆ, ಒಂದೇ ಶಿಲೆಯಲ್ಲಿ ನಿರ್ಮಾಣಗೊಂಡಿದೆ. ಭೂಮಿಯ ಮೇಲೆ ಅತಿ ಎತ್ತರವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಏಕಶಿಲೆ, ಪ್ರಪಂಚದ ಅತ್ಯಂತ ಎತ್ತರವಾಗಿರುವಂತ ಏಕಶಿಲೆ ಅಂದ್ರೆ ಆಯರ್ಸ್. ನಮ್ಮ ಏಷ್ಯಾ ಖಂಡದ ಅತಿ ಎತ್ತರವಾದ ಶಿಲೆ ಅಂತಂದ್ರೆ ಯಾವುದು? ಮಧುಗಿರಿ ಏಕಶಿಲಾ ಬೆಟ್ಟ. ಎಷ್ಟಿದೆ ಮಧುಗಿರಿ? 1299, 1199, 1099, 1913. ಮಧುಗಿರಿ ಏಕಶಿಲಾ ಬೆಟ್ಟದ ಎತ್ತರ ಎಷ್ಟಿದೆ? ಮಧುಗಿರಿ ಏಕಶಿಲಾ ಬೆಟ್ಟದ ಎತ್ತರ ಸರಿಯಾದಂತ ಉತ್ತರ 1199 ಮೀಟರ್. ನೋಡಿ, ಮಧುಗಿರಿ ಏಕಶಿಲಾ ಬೆಟ್ಟದ ಎತ್ತರ 1199, 1199 ಮೀಟರ್ ಎತ್ತರವಾಗಿದ್ದು ಏಷ್ಯಾ ಖಂಡದಲ್ಲಿ ಅತ್ಯಂತ ಎತ್ತರವಾಗಿರುವಂತ ಏಕಶಿಲಾ ಬೆಟ್ಟ. ಈ 1913 ಎನ್ನುವುದು ಮುಳ್ಳಯ್ಯನಗಿರಿ. ಇದು ಕರ್ನಾಟಕದ ಅತಿ ಎತ್ತರವಾಗಿರುವಂತ ಶಿಖರ ಅಂದ್ರೆ ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿ ಹೈಟ್ ಎಷ್ಟಿದೆ ಅಂದ್ರೆ 1913 ಮೀಟರ್ ಎತ್ತರವಾಗಿದೆ. ನನ್ನ ಕ್ವಶನ್ ಏನು ಅಂತಂದ್ರ, ಏಷ್ಯಾ ಖಂಡದ ಅತ್ಯಂತ ಎತ್ತರವಾಗಿರುವಂತ ಏಕಶಿಲಾ ಬೆಟ್ಟ ಅಂದ್ರ ಮಧುಗಿರಿ ಏಕಶಿಲಾ ಬೆಟ್ಟ. ಈ ಮಧುಗಿರಿ ಏಕಶಿಲಾ ಬೆಟ್ಟದ ಎತ್ತರ ಎಷ್ಟಿದೆ ಅಂದ್ರೆ 1199 ಮೀಟರ್ ಎತ್ತರವಾಗಿದೆ. ಭೂಮಿಯ ಮೇಲೆ ಅತ್ಯಂತ ಎತ್ತರವಾಗಿದ್ದು ಆಯರ್ಸ್. ಆಯರ್ಸ್ ಅಂದ್ರೂ ಒಂದೇ, ಉಲೂರು ಅಂದ್ರೂ ಒಂದೇ, ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡು ಬರುತ್ತದೆ. ಮೊಟ್ಟೆ ಇಡುವ ಸಸ್ತನಿ ಪ್ಲಾಟಿಪಸ್ ಕಂಡು ಬರುವಂತ ದೇಶ ಯಾವುದು? ಮೊಟ್ಟೆ ಇಡುವಂತ ಸಸ್ತನಿ. ಸಸ್ತನಿ ಅಂದ್ರೆ ಏನು? ಎದೆಯ ಹಾಲನ್ನು ಕುಡಿಸಿ ಬೆಳೆಸುವಂತ ಪ್ರಾಣಿಗಳನ್ನ ಸಸ್ತನಿಗಳನ್ನ ಕರಿತೀವಿ. ಆದರೆ ಭೂಮಿಯ ಮೇಲೆ ಮೊಟ್ಟೆ ಇಡುವಂತ ಸಸ್ತನಿ ಯಾವ್ದಂದ್ರ ಪ್ಲಾಟಿಪಸ್. PSI ಕೇಳಿದ್ದಾನೆ, KS ಕೇಳಿದ್ದಾನೆ ಕ್ವಶನ್ ಇದನ್ನ. ಪ್ಲಾಟಿಪಸ್ ಮೊಟ್ಟೆ ಇಡುವಂತ ಸಸ್ತನಿ ಪ್ಲಾಟಿಪಸ್ ಯಾವ ಖಂಡದಲ್ಲಿ ಕಂಡು ಬರ್ತಂದ್ರೆ ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡು ಬರ್ತದೆ. ನೋಡಿ, ಆಸ್ಟ್ರೇಲಿಯಾ ಖಂಡದಲ್ಲಿ ಪ್ಲಾಟಿಪಸ್ ಮೊಟ್ಟೆ ಇಡುವಂತ ಸಸ್ತನಿ ಅಂತ ಕರಿತೀವಿ. ನೋಡಿ, ಈ ಖಂಡದಲ್ಲಿ ಅಪರೂಪ ಮತ್ತು ವಿಚಿತ್ರ ಪ್ರಾಣಿಗಳಿವೆ. ಆಸ್ಟ್ರೇಲಿಯಾ ಖಂಡದಲ್ಲಿ ಬೇರೆಲ್ಲೂ ಇಲ್ಲದ ಅಪರೂಪದ ಮತ್ತು ವಿಚಿತ್ರ ಪ್ರಾಣಿ ಸಂಕುಲ ಇದೆ. ಇಲ್ಲಿ ಕಂಡು ಬರುವಂತ ಒಂದು ವಿಶಿಷ್ಟವಾಗಿರುವಂತ ಪ್ರಾಣಿ ಯಾವ್ದಂದ್ರೆ ಪ್ಲಾಟಿಪಸ್ ಅಂತ ಕರಿತೀವಿ. ಈ ಪ್ಲಾಟಿಪಸ್ ಪ್ರಾಣಿಯ ವಿಶೇಷ ಏನಂದ್ರೆ ಇದು ಸಸ್ತನಿ. ಯಾವ ಸಸ್ತನಿ ಅಂದ್ರೆ ಮೊಟ್ಟೆ ಇಡುವ ಸಸ್ತನಿ ಅಂತ ಕರಿತೀವಿ. ತನ್ನ ಮರಿಗಳಿಗೆ ಮಲೆ ಮುಣಿಸುವಂತ ಸಸ್ತನಿ ಯಾವ್ದಂದ್ರೆ ಪ್ಲಾಟಿಪಸ್. ಮೊಟ್ಟೆ ಇಡುತ್ತದೆ ಬಟ್ ಹಾಲು ಕುಡಿಸ್ತದೆ. ಮೊಟ್ಟೆ ಇಟ್ಟು ಹಾಲು ಕುಡಿಸುವಂತ ಒಂದು ಸಸ್ತನಿ ಯಾವ್ದಂದ್ರೆ ಪ್ಲಾಟಿಪಸ್. ಮೈತುಂಬ ಏನಂದ್ರೆ ತುಪ್ಪಳವುಳ್ಳ ಚರ್ಮದ ಹೊದಿಕೆ ಇದೆ. ಅವು ತಮ್ಮ ಮರಿಗಳನ್ನ ಹೊಟ್ಟೆ ಒಳಗ ಸಾಕ್ತದು. ಪ್ಲಾಟಿಪಸ್ ಅನ್ನುವಂಥದ್ದು ಒಂದು ವಿಶಿಷ್ಟವಾಗಿರುವಂತ ವಿಚಿತ್ರವಾಗಿರುವಂತ ಒಂದು ಒಂದು ಜೀವಿ ಯಾವ್ದಂದ್ರೆ ಅದು ಪ್ಲಾಟಿಪಸ್. ಅಪರೂಪದ ಪ್ರಾಣಿಗಳ ಅಥವಾ ಅಪರೂಪ ಪ್ರಾಣಿ ಪಕ್ಷಿಗಳ ನಾಡು ಅಂತ ಯಾವ್ದನ್ನು ಕರೀತಾರೆ? ನೋಡಿ, ಆನ್ಸರ್ ಮಾಡಬೇಡ, ಕರೆಕ್ಟ್ ಆನ್ಸರ್ ಹಾಕ್ರಿ. ಅಪರೂಪದ ಪ್ರಾಣಿ ಪಕ್ಷಿಗಳ ನಾಡು ಎಕ್ಸಲೆಂಟ್. ಸರಿಯಾದಂತ ಉತ್ತರ ಆಸ್ಟ್ರೇಲಿಯಾ ಖಂಡ. ನೋಡಿ,
ಆಸ್ಟ್ರೇಲಿಯಾ ಖಂಡವನ್ನ ಅಪರೂಪದ ಪ್ರಾಣಿ ಪಕ್ಷಿಗಳ ನಾಡು ಅಂತ ಕರೀತಾರೆ. ಅಪರೂಪದ ಪ್ರಾಣಿ ಪಕ್ಷಿಗಳ ನಾಡು ಅಂದ್ರ ಆಸ್ಟ್ರೇಲಿಯಾ. ಒಂದು ವೇಳೆ ಹಿಂಗ್ ಕೇಳ್ತಾನ ಕ್ವಶನ್ ಏನು ಅಂತಂದ್ರೆ, ಯಾವ ಖಂಡವನ್ನು ಪಕ್ಷಿಗಳ ಖಂಡ ಅಂತ ಕರೀತಾರ ಅಂತ ಕೇಳಿದ, ಪಕ್ಷಿಗಳ ಖಂಡ ಅಂತ ಕರೀತಾರ ಅಂತ ಕೇಳಿದ್ರೆ ದಕ್ಷಿಣ ಅಮೆರಿಕ. ದಕ್ಷಿಣ ಅಮೆರಿಕವನ್ನ ಪಕ್ಷಿಗಳ ಖಂಡ ಅಂತ ಕರೀತಾರೆ. ದಕ್ಷಿಣ ಅಮೆರಿಕವನ್ನು ಪಕ್ಷಿಗಳ ಖಂಡ ಅಂತ ಕರೆದ್ರೆ ಅಪರೂಪದ ಪ್ರಾಣಿ ಪಕ್ಷಿಗಳ ನಾಡು ಯಾವಂದ್ರ ಆಸ್ಟ್ರೇಲಿಯಾ. ಇವೆರಡರ ಮೇಲೆ ಕ್ವಶನ್ ಆಗಿವೆ. ಇಲ್ಲಿ ಕಂಡು ಬರುವಂತ ಪ್ರಾಣಿಗಳು ಕಾಂಗ್ರೂ, ವಲ್ಲಬಿ, ಡಿಂಗು, ಮತ್ತೆ ಕರಡಿಕೋಲ, ಎಮ್ಮು, ಕಪ್ಪು ಹಂಸ. ನೋಡಿ ಯಾವ ತರ ವಿಶಿಷ್ಟವಾದ ಪ್ರಾಣಿಗಳದಾವೆ. ಅದಕ್ಕೆ ಆಸ್ಟ್ರೇಲಿಯಾ ಖಂಡವನ್ನು ಏನಂತ ಕರೀತಾರಂದ್ರ ಅಪರೂಪದ ಪ್ರಾಣಿ ಪಕ್ಷಿಗಳ ನಾಡು ಅಂತ ಕರೀತಾರೆ. ಸುಮಾರು 60ರಷ್ಟು ಇಲ್ಲಿನ ಪ್ರಾಣಿಗಳು ಪ್ರಪಂಚದಲ್ಲಿ ಎಲ್ಲಿ ಕಂಡು ಬರಂಗಿಲ್ಲ. ಅಂತ ಒಂದು ಇಲ್ಲಿನ ಪ್ರಾಣಿ ಪಕ್ಷಿಗಳು ಪ್ರಪಂಚದಲ್ಲಿ ಎಲ್ಲಿಯೂ ಕಾಣುವುದಿಲ್ಲ. ಅಂತ ಒಂದು ವಿಶಿಷ್ಟವಾಗಿರುವಂತಹ ಪ್ರಾಣಿ ಪಕ್ಷಿಗಳ ಸಂಕುಲ ಯಾವ್ದಂದ್ರೆ ಆಸ್ಟ್ರೇಲಿಯಾ ಖಂಡ. ಅದಕ್ಕೆ ಅಪರೂಪದ ಪ್ರಾಣಿ ಪಕ್ಷಿಗಳ ನಾಡು ಅಂತೇಳಿ ಕರೀತಾರೆ. ನಿನ್ನೆ ಕ್ವಶನ್ ಆಗಿತ್ತು ನೋಡಿ, ಇದು ಮತ್ತೆ ರಿಪೀಟ್ ಆಗಿದೆ. ಗ್ರೇಟ್ ಬ್ಯಾರಿಯರ್ ರಿಫ್ ಹೈಯೆಸ್ಟ್ ಕೇಳಿದ ಪ್ರಶ್ನೆ ಇದು. ಗ್ರೇಟ್ ಬ್ಯಾರಿಯರ್ ರಿಫ್ ಕಂಡು ಬರುವಂತ ದೇಶ ಯಾವುದು? ಗ್ರೇಟ್ ಬ್ಯಾರಿಯರ್ ರಿಫ್ ಆಸ್ಟ್ರೇಲಿಯಾ ಖಂಡ, ನ್ಯೂಜಿಲೆಂಡ್ ಖಂಡ, ಪಪುಗಿನಿಯಾ, ಚಿಲಿ. ಪಪುವಾಗಿನಿಯಾ, ಚಿಲಿ. ಸರಿ ಉತ್ತರ ಆಸ್ಟ್ರೇಲಿಯಾ ಖಂಡ. ನೋಡಿ ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡು ಬರುವಂತ ಒಂದು ರಿಫ್ ಯಾವ್ದಂದ್ರೆ ಗ್ರೇಟ್ ಬ್ಯಾರಿಯರ್ ರಿಫ್. ಗ್ರೇಟ್ ಬ್ಯಾರಿಯರ್ ರಿಫ್ ಇದು ನೋಡಿ, ಆಸ್ಟ್ರೇಲಿಯಾದ ಪೂರ್ವ ತೀರದಿಂದ ಆಚೆಗೆ ದಕ್ಷಿಣೋತ್ತರವಾಗಿ ಗ್ರೇಟ್ ಬ್ಯಾರಿಯರ್ ರಿಫ್ ಇದೆ. ಇದು ಪ್ರಪಂಚದಲ್ಲಿ ಹವಳ ದಿನ್ನೆಗಳಿಂದ ಕೂಡಿರ್ತಕ್ಕಂಥ ರಿಫ್. ಪ್ರಪಂಚದ ಹವಳ ದಿನ್ನೆಗಳಿಂದ ಕೂಡಿರ್ತಕ್ಕಂಥ ಒಂದು ರಿಫ್ ಯಾವ್ದಂದ್ರ ಗ್ರೇಟ್ ಬ್ಯಾರಿಯರ್ ರಿಫ್. ಆ ಗ್ರೇಟ್ ಬ್ಯಾರಿಯರ್ ರಿಫ್ ಎಲ್ಲಿ ಕಂಡು ಬರ್ತಂದ್ರೆ ಆಸ್ಟ್ರೇಲಿಯಾ ಖಂಡದ ಈಶಾನ್ಯ ಭಾಗದಲ್ಲಿ ಕಂಡು ಬರ್ತದೆ. ಆಸ್ಟ್ರೇಲಿಯಾ ಖಂಡದ ಈಶಾನ್ಯ ಭಾಗದಲ್ಲಿ. ಪ್ರಸಿದ್ಧವಾಗಿರುವಂತಹ ಆರ್ಟಿಸಿಯನ್ ನೀರಿನ ಬಾವಿಗಳು, ಅದಕ್ಕೆ ಕೃತಕ ನೀರಿನ ಬಾವಿಗಳು ಅಂತ ಕರೀತಾರೆ. ಆ ಕೃತಕ ನೀರಿನ ಬಾವಿಗಳು ಎಲ್ಲಿ ಕಂಡು ಬರ್ತವೆ? ಕೃತಕ ನೀರಿನ ಬಾವಿಗಳು ನ್ಯೂಜಿಲೆಂಡ್. ಕೃತಕ ನೀರಿನ ಬಾವಿಗಳು ಶಬಾಷ್. ಆಸ್ಟ್ರೇಲಿಯಾ ಖಂಡ ನೋಡಿ, ಕೃತಕ ನೀರಿನ ಬಾವಿಗಳು ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡು ಬರ್ತವೆ. ಇವೆ ನೋಡಿ, ಇವುಗಳನ್ನ ಕೃತಕವಾಗಿರುವಂತ ನೀರಿನ ಬಾವಿ. ಆಟೋಮೆಟಿಕ್ ನೀರು ಚಿಮ್ತಾವೆ, ಬೋರ್ವೆಲ್ ಹಾಕುವ ಅವಶ್ಯಕತೆನೇ ಇಲ್ಲ. ಬೋರ್ ಹಾಕುವ ಅವಶ್ಯಕತೆ ಇಲ್ಲ, ತನ್ನಿಂದ ತಾನೇ ನೀರು ಚಿಮ್ಮುವಂತ. ಅದಕ್ಕೆ ಏನು ಕರೀತಾರೆ ಅಂದ್ರೆ ಕೃತಕ ನೀರಿನ ಬಾವಿಗಳನ್ನು ಕರೀತಾರೆ. ಪ್ರಪಂಚದ ಪ್ರಸಿದ್ಧ ಆರ್ಟಿಸಿಯನ್ ನೀರಿನ ಬಾವಿಗಳು ಕಂಡು ಬರುವಂತ ಖಂಡ ಯಾವ್ದಂದ್ರ ಆಸ್ಟ್ರೇಲಿಯಾ ಖಂಡದಲ್ಲಿ. ಆರ್ಟಿಸಿಯನ್ ಬಾವಿಗಳು ಯಾವ ಖಂಡದಲ್ಲಿ ಕಂಡು ಬರ್ತಾವ ಅಂದ್ರೆ ಆಸ್ಟ್ರೇಲಿಯಾ ಖಂಡದಲ್ಲಿ. ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿ ಯಾವುದು? ಆ ಪ್ರಾಣಿ ಹೆಸರಿನಿಂದ ಆ ಖಂಡವನ್ನು ಕರೀತಾರೆ. ಶಬಾಷ್. ಕಾಂಗ್ರೂ ನೋಡಿ, ಅದಕ್ಕೆ ಅದನ್ನು ಕಾಂಗ್ರೂಗಳ ನಾಡು ಅಂತ ಕರೀತಾರೆ. ಕ್ರಿಕೆಟ್ ಆಡುವ ಸಮಯದಲ್ಲಿ ನೋಡಿ, ಕಾಂಗ್ರೂ ಮತ್ತು ಭಾರತದ ಹುಲಿಗಳ ಮಧ್ಯದಲ್ಲಿ ಮ್ಯಾಚ್ ನಡೀತಾ ಇದೆ ಅಂತ ಇರ್ತಾರೆ ನೋಡಿ. ಕಾಂಗ್ರೂ ಏನಂತಂದ್ರೆ ಆಸ್ಟ್ರೇಲಿಯಾ ಖಂಡದ ಪ್ರಾಣಿ ಹೆಸರು. ಆಸ್ಟ್ರೇಲಿಯಾದ ಪ್ರಾಣಿ ಕಾಂಗ್ರೂವನ್ನ ಆಸ್ಟ್ರೇಲಿಯಾದ ಪ್ರಾಣಿಯಾಗಿ ಅವರು ಸ್ವೀಕಾರ ಮಾಡಿದ್ದಾರೆ. ಓಕೆನಾ? ಈ ತರ ಪ್ರತಿದಿನ 20 ಕ್ವಶನ್ಗಳನ್ನ ಅಥವಾ 15-20 ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಖುಷಿ ಅನಿಸ್ತಾ ಇದೆಯಾ? ಏನಿಲ್ಲ, ಇವು ಗೌರ್ಮೆಂಟ್ ಬುಕ್ ದಾಗಿರುವಂತ ಪಾಯಿಂಟ್ಗಳು. ಗೌರ್ಮೆಂಟ್ ಬುಕ್ ದಲ್ಲಿ ಒಂದಿಷ್ಟು ಕ್ವಶನ್ಗಳನ್ನ, ಇವು ಎಕ್ಸಾಮ್ ಕೇಳಿದ ಪ್ರಶ್ನೆಗಳೇ, ಹಿಂದಿನ ಎಕ್ಸಾಮ್ ಕೇಳಿದಂತ ಪ್ರಶ್ನೆಗಳೇ ನಾವು ರಿಪೀಟ್ ಮಾಡ್ತಾ ಹೋದೇವೆ ಅಂದ್ರೆ ಸಿಂಪಲ್ ಆಗಿ ಅರ್ಥ ಆಗ್ಲಕ್ ನಮ್ಗೆ ಸಾಧ್ಯ ಆಗ್ತದೆ. ನಾವು ನಿನ್ನೆ ಭಾರತ ದೇಶದ ಋತುಮಾನಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆವು. ಭಾರತ ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಹೊಂದಿದೆ. ಭಾರತ ದೇಶದ ಋತುಮಾನಗಳನ್ನ ಎಷ್ಟು ಭಾಗಗಳನ್ನಾಗಿ ಮಾಡ್ತೀವಿ ಅಂದ್ರೆ ಪ್ರಧಾನವಾಗಿ 3 ಭಾಗಗಳನ್ನಾಗಿ ಮಾಡ್ತೀವಿ. 3 ಭಾಗಗಳು ಯಾವಂತಂದ್ರೆ ನಂಬರ್ 1 ಬೇಸಿಗೆ ಕಾಲ, ನಂಬರ್ 2 ಮಳೆಗಾಲ, ನಂಬರ್ 3 ಚಳಿಗಾಲ ಅಂತ ಕರಿತೀವಿ. ಕಾಲಘಟ್ಟಗಳನ್ನ, ಭಾರತ ದೇಶದ ಕಾಲಘಟ್ಟಗಳನ್ನ 3 ಭಾಗಗಳನ್ನಾಗಿ, ಮಳೆಗಾಲವನ್ನು 2 ಭಾಗ ಮಾಡ್ತೀವಿ,
ಒಂದು ಮುಂಗಾರು ಮಳೆ ಅಂತ ಕರೀತಾರೆ, ಮುಂಗಾರು ಮಳೆ. ಇನ್ನೊಂದು ಹಿಂಗಾರು ಮಳೆ. ಒಂದು ಮುಂಗಾರು ಮಳೆ, ಇನ್ನೊಂದು ಹಿಂಗಾರು ಮಳೆ. ಬೇಸಿಗೆ ಕಾಲದ ಕಾಲಾವಧಿ ಮಾರ್ಚ್ ದಿಂದ ಮೇ. ಮುಂಗಾರು ಮಳೆಯ ಕಾಲಾವಧಿ ಜೂನದಿಂದ ಸೆಪ್ಟೆಂಬರ್. ಹಿಂಗಾರು ಕಾಲಾವಧಿ ಅಕ್ಟೋಬರ್ ದಿಂದ ನವೆಂಬರ್. ಚಳಿಗಾಲ ಡಿಸೆಂಬರ್ ದಿಂದ ಫೆಬ್ರವರಿ. ನೋಡಿ, ಋತುಮಾನಗಳನ್ನ ಬೇಸಿಗೆ ಕಾಲದ ಕಾಲಾವಧಿಯನ್ನು ಮಾರ್ಚ್ ಇಂದ ಮೇ ಅಂತ ಕರಿತೀವಿ. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಜೂನದಿಂದ ಸೆಪ್ಟೆಂಬರ್. ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಅಕ್ಟೋಬರ್ ಇಂದ ನವೆಂಬರ್. ಚಳಿಗಾಲವನ್ನ ಡಿಸೆಂಬರ್ ಇಂದ ಫೆಬ್ರವರಿ. ನಾನಿನ್ ಹೇಳ್ತಾ ಇದ್ದೆ, ನಿಮಗೆ ಫಾರ್ಮುಲಾ ಕೇಳ್ತಾನೆ. ಮುಂಗಾರು ಮಳೆಯ ಕಾಲಾವಧಿ ಸಾಕಷ್ಟು ಬಾರಿ ಕೇಳಿದ್ದಾನೆ. ಮುಂಗಾರು ಮಳೆಯ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೆ, ಅಥವಾ ಟಿಮ್ ಟಿಮ್ದಿಂದ ಟಿಮ್ ಟಿಮ್ ಅಂತ ಕೇಳ್ತಾನೆ. ಅಲ್ಲಿ ಕರೆಕ್ಟ್ ಆನ್ಸರ್ ಜೂನದಿಂದ ಸೆಪ್ಟೆಂಬರ್ ಅಂತ ಬರಿಬೇಕು. ಜ್ಯೂಸ್, ಮಾಮ ಜ್ಯೂಸ್ ಕುಡ್ಲಕ್ಕ ಅನ್ನಕ್ಕನ ಕರ್ಕೊಂಡು ದೀಪಕ್ ಹೋಗ್ಯಾನ. ಯಾರು ಕರ್ಕೊಂಡು? ಮಾಮ ಜ್ಯೂಸ್ ಕುಡ್ಲಕ್ ಅನ್ನಕ್ಕನ ಕರ್ಕೊಂಡು ದೀಪಕ್ ಹೋಗ್ಯಾನ. ಮಾಮೆ ಮಾರ್ಚ್ ದಿಂದ ಮೇ. ಜ್ಯೂಸ್ ಜೂನದಿಂದ ಸೆಪ್ಟೆಂಬರ್. ಅನ್ನ ಅಂದ್ರೆ ಅಕ್ಟೋಬರ್ ಇಂದ ನವೆಂಬರ್. ಡಿಪಿ ಅಂದ್ರೆ ಡಿಸೆಂಬರ್ ಇಂದ ಫೆಬ್ರವರಿ. ಫಾರ್ಮುಲಾ ಇದು. ಬೇಸಿಗೆ ಕಾಲದ ಕಾಲಾವಧಿ ಮಾರ್ಚ್ ಇಂದ ಮೇ. ಮಳೆಗಾಲವನ್ನು 2 ಭಾಗ, ಮುಂಗಾರು ಮಳೆ. ಟೋಟಲ್ ಮಳೆಗಾಲ ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ ಟೋಟಲ್ 6 ತಿಂಗಳು ಇರ್ತದೆ. 6 ತಿಂಗಳವನ್ನು 2 ಭಾಗ ಮಾಡ್ತೀವಿ. ಒಂದು ಮುಂಗಾರು ಮಳೆ, ಇನ್ನೊಂದು ಹಿಂಗಾರು ಮಳೆ. ಚಳಿಗಾಲವನ್ನು ಡಿಸೆಂಬರ್ ಇಂದ ಫೆಬ್ರವರಿ. ಹಾಗಾದ್ರೆ ಭಾರತ ದೇಶಕ್ಕೆ ಮಳೆ ತರುವಂತ ಮಾರುತಗಳು ಯಾವುವು? ಮತ್ತೆ ಇಡೀ ನಾವು ಅಖಂಡ ಭಾರತ ದೇಶವನ್ನು ಇದು ನೋಡಿದಾಗ ಈ ಮಾನ್ಸೂನ್ ಮಾರುತಗಳಂತ ನೋಡ್ತೀವಿ ನಾವು. ಭಾರತ ದೇಶಕ್ಕೆ ಮಳೆ ತರುವಂತ ಮಾರುತಗಳು ಯಾವ ಅಂತಂದ್ರೆ ಮಾನ್ಸೂನ್ ಮಾರುತಗಳು. ಮಾನ್ಸೂನ್ ಮಾರುತಗಳು. ಹಾಗಾದ್ರೆ ಈ ಮಾನ್ಸೂನ್ ಅನ್ನುವಂತ ಪದ ಯಾವ ಭಾಷೆಯಿಂದ ಬಂದಿದೆ ಅಂತಂದ್ರೆ, ಮಾನ್ಸೂನ್ ಅನ್ನುವಂತ ಪದ ಅರೇಬಿಕ್ ಭಾಷೆಯಿಂದ ಬಂದಿದೆ. ನೋಡಿ, ಇದು 2019 ಟಿಇಟಿ ಕೇಳಿದ ಪ್ರಶ್ನೆ. ಅರೇಬಿಕ್ ಭಾಷೆಯಿಂದ ಬಂದಿದೆ. ಮಾನ್ಸೂನ್ ಅನ್ನುವಂತ ಪದ ಯಾವ ಭಾಷೆಯಿಂದ ಬಂದಿದೆ ಅಂದ್ರೆ ಅರಬಿಕ್ ಭಾಷೆಯಿಂದ ಬಂದಿದೆ. ಮಾನ್ಸೂನ್ ಎಂಬ ಪದ ಅರಬಿಕ್ ಭಾಷೆಯಿಂದ ಬಂದಿದೆ. ಈ ಮಾನ್ಸೂನ್ ಇದರ ಪದ ಅರ್ಥ ಏನು ಅಂತಂದ್ರೆ ನಿಯತಕಾಲಿಕ ಅಂತ ಅರ್ಥ. ನಿಯತಕಾಲಿಕ, ನಿಯತಕಾಲಿಕ ಮಾರುತಗಳು ಅಂತ ಕರೀತಾರೆ. ಮಾನ್ಸೂನ್ ಅನ್ನುವಂತ ಪದ ಯಾವ ಭಾಷೆಯಿಂದ ಬಂದಿದೆ ಅಂದ್ರೆ ಅರೇಬಿಕ್ ಭಾಷೆಯಿಂದ ಬಂದಿದೆ. ಅರೇಬಿಕ್ ಭಾಷೆಯಲ್ಲಿ ಮಾನ್ಸೂನ್ ಅಂದ್ರೆ ನಿಯತಕಾಲಿಕ. ಏನ್ ನಿಯತಕಾಲಿಕ ಅಂದ್ರೆ ಏನು? ನಿಯತಕಾಲಿಕ ಅಂದ್ರ ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ದಿಕ್ಕಿನ ಕಡೆಗೆ, ನಿರ್ದಿಷ್ಟ ದಿಕ್ಕಿನ ಕಡೆಗೆ, ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬೀಸುವ ಮಾರುತಗಳನ್ನ ಮಾನ್ಸೂನ್ ಮಾರುತಗಳು ಅಂತ ಕರಿತೀವಿ. ಮಾನ್ಸೂನ್ ಮಾರುತಗಳಂದ್ರೆ ಏನು? ನಿರ್ದಿಷ್ಟ ಅವಧಿ, ನಿರ್ದಿಷ್ಟ ದಿಕ್ಕು. ಬೇರೆ ಬೇರೆ ಸಮಯದಲ್ಲಿ ಕರೆದಾಗ ಬರಂಗಿಲ್ಲ ಅವು. ಒಂದು ಪರ್ಟಿಕ್ಯುಲರ್ ಆಗಿರುವಂತ ಟೈಮ್ ಬೇಕು ಮತ್ತು ಪರ್ಟಿಕ್ಯುಲರ್ ಆಗಿರುವಂತ ವೇ ಬೇಕು. ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬೀಸುವಂತ ಮಾರುತಗಳನ್ನೇ ಮಾನ್ಸೂನ್ ಮಾರುತ. ಇಷ್ಟು ಪರ್ಫೆಕ್ಟ್ ಆಗಿಬಿಡಿ. ಮಾನ್ಸೂನ್ ಅನ್ನುವಂತ ಪದ ಯಾವ ಭಾಷೆಯಿಂದ ಬಂದಿದೆ ಅಂತಂದ್ರೆ ಅರೇಬಿಕ್ ಭಾಷೆಯಿಂದ ಬಂದಿದೆ. ಅರೇಬಿಕ್ ಭಾಷೆಯಲ್ಲಿ ಮಾನ್ಸೂನ್ ಅಂದ್ರೆ ಏನು? ನಿಯತಕಾಲಿಕ ಅಂತ ಕರಿತೀವಿ. ನಿಯತಕಾಲಿಕ ಅಂದ್ರೆ ಏನು? ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬೀಸುವಂತ ಮಾರುತಗಳನ್ನೇ ಮಾನ್ಸೂನ್ ಮಾರುತಗಳು ಅಂತ ಕರಿತೀವಿ. ನಿರ್ದಿಷ್ಟ ಅವಧಿ, ನಿರ್ದಿಷ್ಟ ದಿಕ್ಕು. ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟವಾದ ದಿಕ್ಕಿನ ಕಡೆಗೆ ಬೀಸುವಂತ ಮಾರುತಗಳನ್ನೇ ಮಾನ್ಸೂನ್ ಮಾರುತಗಳು ಅಂತ ಕರಿತೀವಿ. ಮಾನ್ಸೂನ್ ಮಾರುತಗಳಲ್ಲಿ ಎಷ್ಟು ಪ್ರಕಾರ ಅಂತಂದ್ರೆ 2 ಪ್ರಕಾರ. ಮಾನ್ಸೂನ್ ಮಾರುತಗಳಲ್ಲಿ 2 ಪ್ರಕಾರ. ನಂಬರ್ 1 ಏನು ಅಂತಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತ ಕರಿತೀವಿ. ನೈಋತ್ಯ ಮಾನ್ಸೂನ್ ಮಾರುತ, ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಅಂತ ಕರೀತಾರೆ ಇದನ್ನ. ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಅಂದ್ರೆ ಏನು? ನೈಋತ್ಯ ಮಾನ್ಸೂನ್ ಮಾರುತ. ಇನ್ನೊಂದು ಯಾವುದು ಅಂತಂದ್ರೆ ಈಶಾನ್ಯ ಮಾನ್ಸೂನ್ ಮಾರುತ. ಈಶಾನ್ಯ ಮಾನ್ಸೂನ್ ಮಾರುತ. ಇದನ್ನ ನಾರ್ತ್ ಈಸ್ಟ್ ಮಾನ್ಸೂನ್ ಸೀಸನ್ ಅಂತ ಕರೀತಾರೆ. ನಾರ್ತ್ ಈಸ್ಟ್ ಮಾನ್ಸೂನ್ ಸೀಸನ್. ನೋಡಿ, ಮಾನ್ಸೂನ್ ಮಾರುತಗಳಲ್ಲಿ 2 ಪ್ರಕಾರ. ಒಂದು ನೈಋತ್ಯ ಮಾನ್ಸೂನ್ ಮಾರುತ, ಇನ್ನೊಂದು ಈಶಾನ್ಯ ಮಾನ್ಸೂನ್ ಮಾರುತ. ಭಾರತ ದೇಶಕ್ಕೆ ಮಳೆ ತರುವಂತ ಮಾರುತಗಳು ಯಾವ ಅಂತ ಕೇಳ್ತಾನೆ? ಮಾನ್ಸೂನ್ ಮಾರುತಗಳು. ಭಾರತ ದೇಶಕ್ಕೆ ಮಳೆ ತರುವಂತ ಮೋಡಗಳು ಯಾವಂತಂದ್ರೆ ವೃಷ್ಟಿ ರಾಶಿ ಮೋಡಗಳು. ವೃಷ್ಟಿ
ರಾಶಿ ಮೋಡಗಳು, ವೃಷ್ಟಿ ರಾಶಿ ಮೋಡಗಳು. ವೃಷ್ಟಿ ರಾಶಿ ಮೋಡಗಳು ಅಂತಂದ್ರು ಒಂದೇ, ನಿಂಬೋ ಸ್ಟ್ರಾಟೋ ಕ್ಲೌಡ್ಸ್ ಅಂದ್ರು ಒಂದೇ. PSI ಹಿಂಗೆ ಕೇಳ್ತಾನೆ, ಭಾರತ ದೇಶಕ್ಕೆ ಮಳೆ ತರುವಂತ ಅಪಾರ ಪ್ರಮಾಣದಲ್ಲಿ ಮಳೆ ತರುವಂತ ಮೋಡಗಳು ಯಾವಂತಂದ್ರೆ ವೃಷ್ಟಿ ರಾಶಿ ಮೋಡಗಳು ಅಥವಾ ನಿಂಬೋ ಸ್ಟ್ರಾಟೋ ಕ್ಲೌಡ್ಸ್ ಅಂತ ಕರಿತೀವಿ. ಭಾರತ ದೇಶಕ್ಕೆ ಮಳೆ ತರುವಂತ ಮಾರುತಗಳು ಯಾವಂತಂದ್ರೆ ಮಾನ್ಸೂನ್ ಮಾರುತಗಳನ್ನ ಕರಿತೀವಿ. ಮಾನ್ಸೂನ್ ಎಂಬ ಪದ ಅರಬಿಕ್ ಭಾಷೆಯ ಮೌಸಿಮ್ ಎಂಬ ಪದದಿಂದ ಬಂದಿದೆ. ಮೌಸಿಮ್ ಎಂಬ ಪದದಿಂದ ಬಂದಿದೆ. ಮೌಸಿಮ್ ಅಂದ್ರೆ ನಿಯತಕಾಲಿಕ ಅಥವಾ ಋತುಮಾನ, ನಿಯತಕಾಲಿಕ ಮಾರುತಗಳು ಅಥವಾ ಋತುಮಾನಗಳಂತ ಕರೀತಾರೆ. ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬೀಸುವಂತ ಮಾರುತಗಳನ್ನ ಮಾನ್ಸೂನ್ ಮಾರುತಗಳಂತ ಕರಿತೀವಿ. ಇವು ಬೇರೆ ಬೇರೆ ಸಮಯದಲ್ಲಿ ಸುಮ್ನೆ ಬ್ಯಾಸಿಗೆ ಬಾ ಅಂದ್ರೆ ಬರಂಗಿಲ್ಲ. ಏ ಮಳೆ ರಾಯ, ನಮ್ಗೆ ಬಹಳ ಕಷ್ಟ ಅದಪ್ಪ, ಸ್ವಲ್ಪ ಬ್ಯಾಸಿಗೆ ಬಂದ್ ಹೋಗು, ದಗಿ ಆಲಕತ್ತದ, ಸ್ವಲ್ಪ ನೀರಡಿಕೆ ನಮ್ಗೆ ಒಂದ್ 5 ನಿಮಿಷ ಬಂದ್ ಹೋಗು ನೀನು ಕೋಡಿ ಅಂದ್ರ ಅವು ಬರಂಗಿಲ್ಲ. ಅವು ನಿರ್ದಿಷ್ಟ ಅವಧಿ ನಿರ್ದಿಷ್ಟ ದಿಕ್ಕು, ಅವು ಪರ್ಟಿಕ್ಯುಲರ್ ಬೇರೆ ಬೇರೆ ಸಮಯದಲ್ಲಿ ಬರಕ್ ಸಾಧ್ಯನೇ ಇಲ್ಲ, ಬರಂಗೇ ಇಲ್ಲ ಅವು. ಹಾಗಾದ್ರೆ ಯಾವ ಸಮಯದಲ್ಲಿ ಬರ್ತವೆ? ನೈಋತ್ಯ ಮಾನ್ಸೂನ್ ಮಾರುತಗಳು ಯಾವ ಸಮಯದಲ್ಲಿ ಬರ್ತಾವ ಅಂತಂದ್ರ ಜೂನ್ ತಿಂಗಳದ ಮೊದಲ ವಾರದಲ್ಲಿ ಆರಂಭಗೊಂಡು ಸೆಪ್ಟೆಂಬರ್ ತಿಂಗಳದ ಕೊನೆಯ ವಾರಕ್ಕೆ ಎಂಡ್ ಆಗ್ತಾವ. ಇದನ್ನೇ ನಾವು ಜೂಸ್ ಅಂತ ಕರಿತೀವಿ. ಜೂನ್ದಿಂದ ಸೆಪ್ಟೆಂಬರ್. ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ ಅಕ್ಟೋಬರ್ದಿಂದ ನವೆಂಬರ್. ಇದು ಟೋಟಲ್ 4 ತಿಂಗಳ ಕಾಲ ಬೀಸಿದರೆ ಇದು ಕೇವಲ 2 ತಿಂಗಳ ಕಾಲ ಬೀಸ್ತದ. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ 4 ತಿಂಗಳು. ಇನ್ನು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿ 2 ತಿಂಗಳು. ಅರ್ಥ ಆಗ್ತಾ ಇದೆಯಾ? ಸಿಂಪಲ್ ಅರ್ಥ ಮಾಡ್ಕೊಳ್ಳೋದು. ಜಿಯೋಗ್ರಫಿ ಇಷ್ಟು ಕಲ್ತ್ರೆ ಸಾಕು, ನೀವು ಮ್ಯಾಕ್ಸಿಮಮ್ ಕಲ್ತಂಗೆ. ನಾ ಏನ್ ಬೋರ್ಡ್ ಮೇಲೆ ಬರಿತಾ ಇದ್ದೇನಲ್ಲ, ಆ ಬರದಂತ ಪಾಯಿಂಟ್ ಗಳ ನೀಟಾಗಿ ಬರ್ಕೊಳ್ಳಿ. ಇಷ್ಟು ಪರ್ಫೆಕ್ಟ್ ಆದ್ರೆ ಸಾಕು. ಆ ಮ್ಯಾಪ್ ಮೂಲಕ ತೋರಿಸ್ತೀನಿ, ಆಮೇಲೆ ಮ್ಯಾಪ್ ಮೂಲಕ ತೋರಿಸ್ತೀನಿ ನೋಡಿ. ವೃಷ್ಟಿ ರಾಶಿ ಮೋಡಗಳು, ಭಾರತ ದೇಶಕ್ಕೆ ಮಳೆ ತರುವಂತ ಮೋಡಗಳು ವೃಷ್ಟಿ ರಾಶಿ ಮೋಡಗಳು. ಮಾನ್ಸೂನ್ ಮಾರುತಗಳು, ನಮ್ಮ ಭಾರತಕ್ಕೆ ಮಳೆ ತರುವಂತ ಮಾರುತಗಳನ್ನ ಮಾನ್ಸೂನ್ ಮಾರುತಗಳನ್ನು ಕರಿತೀವಿ. ಮಾನ್ಸೂನ್ ಎಂಬ ಪದ ಅರಬಿಕ್ ಭಾಷೆ ಮೌಸಿಮ್ ಎಂಬ ಪದದಿಂದ ಬಂದಿದೆ. ಮೌಸಿಮ್ ಎಂದರೆ ನಿಯತಕಾಲಿಕ ಅಥವಾ ಋತುಮಾನು ಎಂದರ್ಥ. ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬೀಸುವಂತ ಮಾರುತಗಳನ್ನ ಮಾನ್ಸೂನ್ ಮಾರುತಗಳನ್ನು ಕರಿತೀವಿ. ಇದರಲ್ಲಿ 2 ಪ್ರಕಾರ, ಒಂದು ನೈಋತ್ಯ ಮಾನ್ಸೂನ್ ಮಾರುತ, ಇನ್ನೊಂದು ಈಶಾನ್ಯ ಮಾನ್ಸೂನ್ ಮಾರುತ. ನೈಋತ್ಯ ಮಾನ್ಸೂನ್ ಮಾರುತವನ್ನೇ ಭಾರತ ದೇಶದಲ್ಲಿ ಮುಂಗಾರು ಮಳೆ ಅಂತ ಕರೀತಾರೆ. ನೈಋತ್ಯ ಮಾನ್ಸೂನ್ ಮಾರುತಗಳನ್ನೇ ಭಾರತ ದೇಶದಲ್ಲಿ ಮುಂಗಾರು ಮಳೆ ಎನ್ನುವರು. ಮುಂಗಾರು ಮಳೆ. ಈಶಾನ್ಯ ಮಾನ್ಸೂನ್ ಮಾರುತಗಳನ್ನೇ ಭಾರತ ದೇಶದಲ್ಲಿ ಹಿಂಗಾರು ಮಳೆ ಎನ್ನುವರು. ಅದು ಮುಂಗಾರು, ಇದು ಹಿಂಗಾರು. ಇದನ್ನು ಮುಂಗಾರು ಮಳೆ ಅಂತ ಕರೆದರೆ ಇದನ್ನು ಹಿಂಗಾರು ಮಳೆ ಅಂತ ಕರೀತಾರೆ. ಇದು ಆಗಮನದ ಕಾಲ, ಇದನ್ನು ನಿರ್ಗಮನದ ಕಾಲ. ಇದು ಆಗಮನ, ಇದು ನಿರ್ಗಮನ, ಇದು ನೈಋತ್ಯ, ಇದು ಈಶಾನ್ಯ. ಮುಂಗಾರು ಮಳೆ, ಹಿಂಗಾರು ಮಳೆ ಅಲ್ಲ. ನೈಋತ್ಯ ಮಾನ್ಸೂನ್ ಮಾರುತಗಳ ವಿಶೇಷ ಏನಂದ್ರೆ ಜಲಭಾಗದಿಂದ ಭೂಭಾಗದ ಕಡೆಗೆ ಬೀಸ್ತವೆ. ಜಲಭಾಗದಿಂದ ಭೂಭಾಗದ ಕಡೆಗೆ ಬೀಸ್ತವೆ. ಹಿಂಗಾರು ಅದರ ಉಲ್ಟಾ, ಅದರ ಅಪೋಸಿಟ್. ಈಶಾನ್ಯ ಭೂಭಾಗದಿಂದ ಜಲಭಾಗದ ಕಡೆಗೆ ಬೀಸ್ತವೆ. ಭೂಭಾಗದಿಂದ ಜಲಭಾಗದ ಕಡೆಗೆ, ಇವು ಜಲಭಾಗದಿಂದ ಭೂಭಾಗದ ಕಡೆಗೆ. ನೋಡಿ, ಒಟ್ಟಾರೆಯಾಗಿ ಈ ನೈಋತ್ಯ ಮಾನ್ಸೂನ್ ಮಾರುತ ಆ ಮಾನ್ಸೂನ್ ಮಾರುತಗಳಲ್ಲಿ 2 ಪ್ರಕಾರ, ಒಂದು ನೈಋತ್ಯ ಮಾನ್ಸೂನ್ ಮಾರುತ, ಇನ್ನೊಂದು ಈಶಾನ್ಯ ಮಾನ್ಸೂನ್ ಮಾರುತ. ನೈಋತ್ಯ ಮಾನ್ಸೂನ್ ಮಾರುತವನ್ನು ಮುಂಗಾರು ಮಳೆ ಅಂತ ಕರೆದ್ರೆ ಈಶಾನ್ಯ ಮಾನ್ಸೂನ್ ಮಾರುತಗಳನ್ನು ಹಿಂಗಾರು ಮಳೆ ಅಂತ ಕರೀತಾರೆ. ಇದು ಜಲಭಾಗದಿಂದ ಭೂಭಾಗದ ಕಡೆಗೆ ಬೀಸಿದರೆ ಇದು ಭೂಭಾಗದಿಂದ ಜಲಭಾಗದ ಕಡೆಗೆ ಬೀಸ್ತದ. ಸರಿ, ಏನ್ರಿ ಇದು ಭೂಭಾಗ ಜಲಭಾಗ? ಹೌದು, ಇದು ನೋಡಿ, ಇಲ್ಲಿದೆಯಲ್ಲ, ಈ ತರ ಮಾರುತಗಳು ಬೀಸ್ತಾವ್. ಜಲಭಾಗದಿಂದ ಭೂಭಾಗದ ಕಡೆಗೆ ಬೀಸ್ತಿರ್ತವೆ. ಎಲ್ಲ ನೀವು SLC ಬುಕ್ ನೀವೆಲ್ಲ ನೋಡ್ರಿ. ಇವು ಜಲಭಾಗದಿಂದ ಭೂಭಾಗದ ಕಡೆಗೆ ಬೀಸುವಂತ ಮಾರುತಗಳಂತ ನೋಡ್ತೀವಿ. ಈ ತರ ಬೀಸ್ತಿರ್ತವೆ, ಹೌದಲ್ಲ? ಇವುಗಳನ್ನ ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಅಂತ ಕರಿತೀವಿ. ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ಅಂದ್ರೂ ಒಂದೇ, ಮುಂಗಾರು ಮಳೆ ಅಂದ್ರೂ ಒಂದೇ. ಇದೆಲ್ಲ PUC ಫಸ್ಟ್ ಇಯರ್ ಬುಕ್ ನಲ್ಲಿ, SSLC ಬುಕ್ ನಲ್ಲಿ, 7ನೇ ತರಗತಿ ಬುಕ್ ನಲ್ಲಿ ಈ ಟೈಪ್ ಕೊಟ್ಟಿರ್ತಾರ ಅವ್ರು. ಜಲಭಾಗದಿಂದ ಭೂಭಾಗ, ಭೂಭಾಗದಿಂದ ಜಲಭಾಗ, ಅರಬ್ಬಿ ಸಮುದ್ರದಿಂದ ಏನೋ ಭೂಭಾಗದ ಕಡೆಗೆ ಭೂಭಾಗ. ಇದು ಅಲ್ಲ, ಇದು ಕರೆಕ್ಟ್ ಆನ್ಸರ್ ಅಲ್ಲ. ನಾವು KS ಓದೋದ್ರಿಂದ, FD SD ಓದೋದ್ರಿಂದ ಇದರ ವ್ಯಾಪ್ತಿ ವಿಸ್ತಾರ ಇದೆ.
ಯಾವುದು ಜಲಭಾಗ ಯಾವುದು ಭೂಭಾಗ? ಇದು ನೋಡಿ, ಅಖಂಡ ಭೂಮಿಯನ್ನ ಪರಿಗಣಿಸಿದಾಗ, ಟೋಟಲ್ ಭೂಮಿಯನ್ನು ಪರಿಗಣಿಸಿದಾಗ ಭೂಮಿಯ ಮೇಲೆ 70.8% ವಾಟರ್ ಇದೆ, 29.2% ಲ್ಯಾಂಡ್ ಇದೆ. ಇದು ಅಖಂಡ ಭೂಮಿಯನ್ನು ಪರಿಗಣಿಸಿದಾಗ. ಟೋಟಲ್ ಭೂಮಿಯನ್ನು ನೋಡಿದಾಗ, ಒಟ್ಟು ಭೂಮಿಯನ್ನು ಪರಿಗಣಿಸಿದಾಗ, ಎಲ್ಲಾ ಭೂಮಿಯನ್ನು ನೋಡಿದಾಗ 70.8% ವಾಟರ್ ಇದೆ, 29.2% ಲ್ಯಾಂಡ್ ಇದೆ. ಹಂಗಂತ ಕೆಲವು ಬುಕ್ಗಳಲ್ಲಿ ಪರ್ಟಿಕ್ಯುಲರ್ ಬರೆದಿರ್ತಾನೆ. ಇನ್ನು ಕೆಲವು ಬುಕ್ಗಳಲ್ಲಿ ಏನ್ ಬರೀತಾನಂತಂದ್ರೆ, ಇದು ಬಹಳ ಸ್ವಲ್ಪ ಟಫ್ ಅನಿಸ್ತದೆ, ಮಕ್ಕಳಿಗೆ ಈಜಿ ಆಗ್ಬೇಕು ಅಂತ ಹೇಳಿ 71% ವಾಟರ್, 29% ಲ್ಯಾಂಡ್ ಅಂತ ಬರ್ದಿರ್ತಾರೆ ಕೆಲವು ಬುಕ್ಗಳಲ್ಲಿ. ಅಂದ್ರ ಈ 7, 8, 8ನೇ ತರಗತಿ 7ನೇ ತರಗತಿ ಬುಕ್. ಇನ್ನು ಕೆಲವು ಬುಕ್ಗಳಲ್ಲಿ ಇದು ಅರ್ಥ ಆಗಲ್ಲ ಅಂತ ಹೇಳಿ 5ನೇ ತರಗತಿ ಬುಕ್ನಿಗೆ ಏನ್ ಕೊಟ್ಟಾನಂದ್ರೆ 75% ನೀರು, 25% ಭೂಮಿ ಅಂತ ಕೊಟ್ಟಾನ. 75% ನೀರು, 25% ಭೂಮಿ ಅಂತ. ಇನ್ನು 3ನೇ ತರಗತಿ ಬುಕ್ನಿಗೆ ಏನ್ ಕೊಟ್ಟಾನಂದ್ರೆ 3 ಭಾಗ ನೀರ, 1 ಭಾಗ ಭೂಮಿ ಅಂತ ಕೊಟ್ಟಾನ. 3ನೇ ತರಗತಿ ಬುಕ್ನ್ಯಾಗ 3 ಭಾಗ ನೀರ, 1 ಭಾಗ ಭೂಮಿ. ಯಾಕಂದ್ರ ನೀವೇನಾದ್ರೂ 3ನೇ ತರಗತಿ ಮಕ್ಕಳಿಗೆ 70.8% ನೀರಿದೆ, 29.2% ಭೂಮಿ ಇದೆ ಅಂತ ನಾವೇನಾದ್ರೂ ಅಂದೇವಂದ್ರೆ ಮರದಿನ ಒಬ್ರು ಸಾಲಾಗಿರಂಗಿಲ್ಲ. ಅವೆಲ್ಲ ಮೊದಲೇ ಬಿಸಿ ಊಟದ ಬಳಗ, ಕಿತ್ಕೊಂಡು ಗಂಗಾಳ ಪಂಗಾಳ ತಗೊಂಡು ಅವ್ರದ್ದೇನೋ ಟಾರ್ಗೆಟ್ ಅದ್ಭುತವಾಗಿ ಅಡಿಗೆ ಮಾಡಿರ್ತಾರ. ಊಟ ಮಾಡಿ ಇಟ್ಟ ಹಾಲಿಗೆಲ್ಲ ಕುಡಿದು ಸ್ವಲ್ಪ ಆಟ ಗಿಟ್ಟ ಆಡಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೊಲಕ್ ಬಂದಿರ್ತಾರ. ಅವ್ರಿಗೆ ಒಮ್ಮೆ ನಾವು 70.8% ನೀರಿದೆ, 29.2% ಭೂಮಿ ಇದೆ ಅಂತ ಏನ್ರ ಅಂದೇವಂದ್ರೆ 7 ಅಡಿ ನಾಗರವ ನೋಡಿದ ನೋಡ್ತಾನ. ಇನ್ನೇಮ್ ಸಾಲಿ ಕಡೆ ಕಾಲಿಟ್ರ ಕೇಳ್ರಿ, ತಪ್ಪಿ ಸಾಲಿ ಕಡೆ ಬರಂಗಿಲ್ಲ ಅವ್ರು. ಅದಕ್ಕೆ ಆ ಮಕ್ಳಿಗೆ ಸುಮ್ಮು ಅಂತ ದೇವ್ರ ಇದ್ದಂಗ ಅವ್ರು. ಅದಕ್ಕೆ ಅವ್ರಿಗೆ ಏನಪ್ಪಾ ಅಂತಂದ್ರ 3% ನೀರಿದೆ, 1% ಭೂಮಿ ಇದೆ ಅಂದಾಗ ಇರ್ಬೋದು, ಸುಮ್ ಹೇಳ್ರಿ ಮುಂದಿನ ಹೇಳ್ರಿ ಅಂತ. ಎಸ್, ಹಾಗಾದ್ರೆ ಅಖಂಡ ಭೂಮಿಯನ್ನು ಪರಿಗಣಿಸಿದಾಗ ಈ ಸನ್ನಿವೇಶ. ಇನ್ನು ಕೇವಲ ಉತ್ತರಾರ್ಧಗೋಳವನ್ನು ನೋಡಿದಾಗ, ಓನ್ಲಿ ಫಾರ್ ನಾರ್ದರ್ನ್ ಹೆಮಿಸ್ಫಿಯರ್, ಉತ್ತರಾರ್ಧಗೋಳವನ್ನು ನೋಡಿದಾಗ ಉತ್ತರಾರ್ಧಗೋಳದಲ್ಲಿ 60% ಭೂಮಿ ಇದೆ. ಇನ್ನು 40% ನೀರಿದೆ. 60-40 ಅಂತ ಬರೀರಿ. ಉತ್ತರಾರ್ಧಗೋಳದಲ್ಲಿ 60% ಭೂಮಿ ಇದೆ, 40% ನೀರಿದೆ. ಇನ್ನು ಕೇವಲ ದಕ್ಷಿಣಾರ್ಧಗೋಳವನ್ನು ಪರಿಗಣಿಸಿದಾಗ ದಕ್ಷಿಣಾರ್ಧಗೋಳದಲ್ಲಿ 81%, 81% ನೀರು. ಇನ್ನ 19% ಭೂಮಿ ಇದೆ. ನೋಡಿ, ಉತ್ತರಾರ್ಧಗೋಳದಲ್ಲಿ 60% ಭೂಮಿ, 40% ನೀರು. ಉತ್ತರಾರ್ಧಗೋಳದಲ್ಲಿ 60% ಭೂಮಿ, 40% ನೀರು. ದಕ್ಷಿಣಾರ್ಧಗೋಳದಲ್ಲಿ 81% ನೀರು, 19% ಭೂಮಿ. ಹಾಗಾದ್ರೆ ಉತ್ತರಾರ್ಧಗೋಳದಲ್ಲಿ ಏನು ಜಾಸ್ತಿ ಇದೆ ಅಂತಂದ್ರೆ ಉತ್ತರಾರ್ಧಗೋಳದಲ್ಲಿ ಭೂಮಿ ಜಾಸ್ತಿ ಇದೆ. ಅದಕ್ಕೆ ಉತ್ತರಾರ್ಧಗೋಳವನ್ನ ಭೂಪ್ರಧಾನ ಗೋಳಾರ್ಧ ಅಂತ ಕರೀತಾರೆ. ಭೂಪ್ರಧಾನ. ದಕ್ಷಿಣಾರ್ಧಗೋಳದಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇದೆ. ನೀರಿನ ಪ್ರಮಾಣ ಜಾಸ್ತಿ ಇರುವುದರಿಂದ ದಕ್ಷಿಣಾರ್ಧಗೋಳವನ್ನ ಜಲಪ್ರಧಾನ ಅಂತ ಕರೀತಾರೆ. ಜಲಪ್ರಧಾನ. ನೋಡಿ, ಉತ್ತರಾರ್ಧಗೋಳವನ್ನ ಭೂಪ್ರಧಾನ, ದಕ್ಷಿಣಾರ್ಧಗೋಳವನ್ನ ಜಲಪ್ರಧಾನ. ನೀರ್ ಪ್ರಧಾನ ಅನ್ನಬಾರದು. ನೀರ್ ಜಾಸ್ತಿ ಅದ ಅಲ್ಲಿ ಭೂಪ್ರಧಾನ ಭೂಮಿ ಅಂತಂದಿರಿ. ಭೂಪ್ರಧಾನ ಸರ, ಇದು ನೀರ್ ಜಾಸ್ತಿ ಅದ ನೀರ್ ಪ್ರಧಾನ ಅನ್ನಬಾರದು. ಕೆಲವು ಜಲ ತೀರ್ಥ ಒಳಗೆ ಇದಕ್ಕೆ ನೀರು ಪ್ರಧಾನ ಅನ್ರಿ ಅಂತ ನೀರ್ ಅನ್ನಬಾರದು. ನಮ್ ಜಿಯೋಗ್ರಫಿಯಲ್ಲಿ ಜಲಪ್ರಧಾನ ಅಂತ ಕರಿಬೇಕು. ಅದು ಉತ್ತರಾರ್ಧಗೋಳವನ್ನ ಭೂಪ್ರಧಾನ ಆದರೆ ದಕ್ಷಿಣಾರ್ಧಗೋಳವನ್ನ ಜಲಪ್ರಧಾನ ಅಂತ ಕರೀತಾರೆ. ಉತ್ತರಾರ್ಧಗೋಳವನ್ನ ಭೂಪ್ರಧಾನ, ದಕ್ಷಿಣಾರ್ಧಗೋಳವನ್ನ ಜಲಪ್ರಧಾನ. ನೋಡಿ, ಬಹಳ ಇಂಪಾರ್ಟೆಂಟ್. ಯಾವ್ದು ಶಕ್ತಿ ಜಾಸ್ತಿ ಇರುತ್ತೋ ಅದು ಪ್ರಧಾನ. ಕುಟುಂಬದಲ್ಲಿ ಪುರುಷ ಏನಾದ್ರೂ ಶಕ್ತಿವಂತ ಆಗಿದ್ರ ಅಂತಂದ್ರೆ ಅಲ್ಲಿ ಏನಪ್ಪಾ ಅಂತಂದ್ರೆ ಅವನು ಪುರುಷ ಪ್ರಧಾನ ಕುಟುಂಬ ಅಂತ ಕರಿತೀವಿ. ಇನ್ನು ಕುಟುಂಬದಲ್ಲಿ ಏನಾದ್ರೂ ಮಹಿಳೆ ತನ್ನ ಪ್ರಾಬಲ್ಯವನ್ನ ಪ್ರದರ್ಶನ ಮಾಡ್ತಾ ಇದ್ಳು, ಮಹಿಳೆ ಏನಾದ್ರೂ ಪ್ರಾಬಲ್ಯ ಪ್ರಧಾನ ಮಾಡ್ತಂದ್ರೆ ಮಹಿಳಾ ಪ್ರಧಾನ, ಮಾತೃ ಪ್ರಧಾನ ಅಂತ ಕರೀತಾರೆ. ಇಲ್ರಿ ಅವ್ರ ಕೈಯಾಗ ಏನು ಇಲ್ರಪ್ಪ ಅಂತಿರ್ತಾರ ನೋಡ್ರಿ. ಅವ್ರ ಕೈಯಾಗ ಏನ್ರಿ ಸುಟ್ಟು ಬೀಡಿ ಹಾಕಿರಂಗಿಲ್ಲ, ಮನ್ಯಾಗ ಕೊಟ್ಟಾಗ ಮುಂದಿನ ಕೆಲಸ. ಅದ ಪಾಪ ಏನ್ ಕೇಳ್ತಾರೆ ಅಂತಿರ್ತಾರ ನೋಡ್ರಿ. ಅದಕ್ಕ ಹೌದಲ್ಲೋ, ಅದಕ್ಕೆ ಯಾವ್ದು ಶಕ್ತಿ ಜಾಸ್ತಿ ಇರ್ತಲ್ಲ ಅದ್ರ ಪ್ರಧಾನ ಅಂತ ಕರಿತೀವಿ. ಹಾಗಾದ್ರೆ ಉತ್ತರಾರ್ಧಗೋಳದಲ್ಲಿ ಭೂಮಿ ಜಾಸ್ತಿ ಇದೆ, ಭೂಮಿ ಪ್ರಧಾನ. ದಕ್ಷಿಣಾರ್ಧಗೋಳದಲ್ಲಿ ಜಲ ಜಾಸ್ತಿ ಇದೆ, ಜಲ ಪ್ರಧಾನ. ಏನ್ ಹೇಳ್ತಾ ಇದ್ದೇನೆ ಅಂತಂದ್ರೆ ಇಲ್ಲಿ ಮುಂಗಾರು ಮಳೆ ಅಂತಂದ್ರೆ ಇಲ್ಲಿ ನೋಡಿ, ಜಲಭಾಗದಿಂದ ಭೂಭಾಗದ ಕಡೆಗೆ ಬೀಸ್ತವೆ. ಇದೇ ಜಲಭಾಗದಿಂದ ಭೂಭಾಗ.
ಜಲಭಾಗದಿಂದ ಭೂಭಾಗದ ಕಡೆಗೆ ಬೀಸುವಂತ ಮಾರುತಗಳು, ಅಥವಾ ಅಥವಾ ದಕ್ಷಿಣಾರ್ಧಗೋಳದಿಂದ ಉತ್ತರಾರ್ಧಗೋಳದ ಕಡೆಗೆ ಬೀಸುವ ಮಾರುತಗಳು. ಅರ್ಥ ಆಗ್ತಾ ಇದೆಯಾ? ಜಲಭಾಗದಿಂದ ಭೂಭಾಗ, ದಕ್ಷಿಣಾರ್ಧಗೋಳವನ್ನ ಜಲಪ್ರಧಾನ ಅಂತ ಕರೀತಾರೆ. ನಾವು ಬರೀ ಅರಬ್ಬಿ ಸಮುದ್ರ ಅಷ್ಟೇ ಟಾರ್ಗೆಟ್ ಮಾಡಬಾರದು. ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ ಸರ ಅದಕ್ಕೆ ನೀರು ಚಿಮ್ತದ. ಯಾವುದು ಅಂತಂದ್ರೆ ದಕ್ಷಿಣಾರ್ಧಗೋಳವನ್ನು ಪ್ರಧಾನ. ದಕ್ಷಿಣಾರ್ಧಗೋಳವನ್ನು ನೋಡ್ಬೇಕು ನಾವು, ಹೌದಲ್ಲ? ದಕ್ಷಿಣಾರ್ಧಗೋಳವನ್ನು ಜಲಪ್ರಧಾನ ಅಂತ ಕರಿತೀವಿ. ಹಾಗಾದ್ರೆ ದಕ್ಷಿಣಾರ್ಧಗೋಳದಿಂದ ಉತ್ತರಾರ್ಧಗೋಳದ ಕಡೆಗೆ, ದಕ್ಷಿಣಾರ್ಧಗೋಳದಿಂದ ಉತ್ತರಾರ್ಧಗೋಳ ಕಡೆಗೆ ಬೀಸುವಂತ ಮಾರುತಗಳನ್ನೇ ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತ ಕರಿತೀವಿ. ಉತ್ತರಾರ್ಧಗೋಳದಿಂದ ದಕ್ಷಿಣಾರ್ಧಗೋಳದ ಕಡೆಗೆ ಬೀಸುವಂತ ಮಾರುತಗಳನ್ನ ಈಶಾನ್ಯ ಮಾನ್ಸೂನ್ ಮಾರುತಗಳಂತ ಕರಿತೀವಿ. ಇವು ಈಶಾನ್ಯ ಮಾನ್ಸೂನ್ ಮಾರುತಗಳು. ಈಶಾನ್ಯ ಮಾನ್ಸೂನ್ ಇದು ಮುಂಗಾರು ಮಳೆ, ಇದು ಹಿಂಗಾರು ಮಳೆ. ಇವು ಬರ್ತಾವೆ, ಇವು ಹೋಗ್ತಾವೆ. ಆಗಮನ, ನಿರ್ಗಮನ, ಜಲಭಾಗದಿಂದ ಭೂಭಾಗ, ಭೂಭಾಗದಿಂದ ಜಲಭಾಗ. ಮುಂಗಾರು ಮಳೆ, ಹಿಂಗಾರು ಮಳೆ. ಈಗಾಗಲೇ ಬೇಸಿಗೆ ದಿನಮಾನಗಳಲ್ಲಿ ಸೂರ್ಯನ ಕಿರಣಗಳು ಏನಾಗ್ಯಾವ ಅಂತಂದ್ರೆ ಉತ್ತರಾರ್ಧಗೋಳದ ಮೇಲೆ ಜಾಸ್ತಿ ಬಿದ್ದಾವೆ. ಯಾಕಂದ್ರೆ ಬೇಸಿಗೆ ಇತ್ತಾಗಲೇ ನಾವು ನಿನ್ನಿದಾವಲ್ಲಿ ಬೇಸಿಗೆ ನೋಡಿದ್ದೆವು. ಸೂರ್ಯನ ಕಿರಣಗಳು ಉತ್ತರಾರ್ಧಗೋಳದ ಮೇಲೆ ಬೇಸಿಗೆಯಾಗಿ ಬಹಳಷ್ಟು ಭೂಮಿ ಕಾದು ಬಿಟ್ಟಿರ್ತದ. ಕಾದ ಭೂಮಿ ಏನಂತದಂದ್ರ ಅಷ್ಟು ಬಿಸಿಲೋದಪ್ಪ ಮಗೊಂದು ನೋಡ್ರಿ. ಇವೆಲ್ಲ ಬಿಜಾಪುರ ಸುಮ್ಮ ಹೊರ ಕೂತ್ರೆ ಜ್ವರ ಬರ್ತದ. ಸುಮ್ನೆ ಒಂದ್ 5 ನಿಮಿಷ, ಒಂದ್ 15-20 ನಿಮಿಷ ಏನಾದ್ರೂ ತಿರುಗಾಡಿದ ಅಂದ್ರೆ ಕಂಪಲ್ಸರಿ ಜ್ವರ ಬಂದ್ಬಿಡ್ತದೆ. ಯಾಕಂದ್ರೆ ಅಷ್ಟು ಜಳ ಇದೆ ಅಲ್ಲಿ. ಸುಡಗಾಡು ಒಂದು ನದಿ ಹರಿಯಂಗಿಲ್ಲ, ಆ ಹರದ ನದಿಯನ್ನ ಸರಿಯಾಗಿ ಬಳಸ್ಕೊಳಂಗಿಲ್ಲ, ಅಂತರ್ಜಲ ಪ್ರಮಾಣ ಹೆಚ್ಚಿಸ್ತಾ ಇಲ್ಲ, ಗಿಡ ಮರಗಳ ಹಚ್ಚ ಇಲ್ಲ. ಮತ್ತೆ ಗಿಡ ಮರಗಳೇ ಇಲ್ಲ ಅಂತಂದ್ರೆ ನಿಮ್ಗೆ ತಂಪೆಲ್ಲಿ ಬರ್ತದ್ರಿ. ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗಿಬಿಡ್ತ ಆಟೋಮೆಟಿಕ್. ಕಂಪಲ್ಸರಿ ಒಬ್ಬೊಬ್ರು ಒಂದು ಹೊಲಕ್ಕೆ ಸಾವಿರಾರು ಮರಗಳನ್ನ ನೆಡಬೇಕು. ರಸ್ತೆ ಪಕ್ಕದಲ್ಲಿ ಮರಗಿಡಗಳನ್ನ ನೆಡಬೇಕು, ಕೆರೆಯ ಪಕ್ಕದಲ್ಲಿ ಮರಗಳನ್ನ ನೆಡಬೇಕು. ಗಿಡ ಮರಗಳನ್ನ ಹಚ್ಚಿದ್ರೆ ಮಾತ್ರ ಮುಂದಿನ ಜನ್ಮದಲ್ಲ ನಮ್ ಬದುಕಿದೆ, ಇಲ್ಲಾಂದ್ರೆ ಗ್ಯಾರಂಟಿ ಬದುಕಿಲ್ಲ. ನೆನಪಿಡಿ ನೀವು. ಎಷ್ಟು ಬಿಸಿಲಾದ ಗೊತ್ತಾ? ಆ ಬಿಸಿಲಿನಿಂದ ನೂರಾರು ರೋಗಗಳು ಬರ್ತಾ ಇದ್ದಾವೆ. ಜಳ 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 ಅಂತೇಳಿ ಆ ಜಳದ ಮೂಲಕ ಎಷ್ಟು ಆ ಅಂತರ್ಜಲ ಪ್ರಮಾಣ ಎಷ್ಟು ಬೇಕಾದಷ್ಟು ಬೋರ್ವೆಲ್ಗಳು ಹಾಕ್ರಿ ನೀವು. ಆ ಬೋರ್ವೆಲ್ಗಳು ತನ್ನ ಅಸ್ತಿತ್ವ ಕಳ್ಕೊಳಕತ್ತ. ಭೂಮಿ ಅಂತರ್ಜಲದ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಹಾಗಾದ್ರೆ ಈ ಉತ್ತರಾರ್ಧಗೋಳದಲ್ಲಿ ಏನಾಗಿದೆ ಅಂದ್ರೆ ಸೂರ್ಯನ ಕಿರಣಗಳು ಅಪಾರ ಪ್ರಮಾಣದಲ್ಲಿ ಬಿದ್ದಿರ್ತವೆ. ಬೇಸಿಗೆಯಿಂದ ಭೂಮಿ ಎಲ್ಲ ಕಾದಿರ್ತದೆ. ಕಾದಂತ ಭೂಮಿ ಆಕರ್ಷಣೆ ನೋಡಿ, ಇಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಾವಂದ್ರೆ ಇಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳ್ತಾವೆ. ಇಲ್ಲಿ ನೇರವಾಗಿ ಬೀಳ್ತಾವಂದ್ರೆ ಇಲ್ಲಿ ಓರೆಯಾಗಿ ಬೀಳ್ತವೆ. ಇಲ್ಲಿ ಹೀಟ್ ಜಾಸ್ತಿ ಆದಂದ್ರೆ ಇಲ್ಲಿ ತಂಪು ಜಾಸ್ತಿ ಆದ. ತಂಪು ಜಾಸ್ತಿ ಅಂದ್ರ ಒತ್ತಡ ಪಟ್ಟಿ ಹೆಚ್ಚು. ಒತ್ತಡ ಜಾಸ್ತಿ ಅಂತಂದ್ರೆ ಮಾರುತಗಳು ಹೆಂಗ್ ಚಲಿಸ್ತಾವಂದ್ರೆ ಹೆಚ್ಚು ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿಯ ಕಡೆಗೆ ಚಲಿಸ್ತವೆ. ವಿಂಡ್ಸ್ಗಳು ಹೆಂಗ್ ಮೂವ್ ಆಗ್ತಾವಂದ್ರೆ ಹೈ ಪ್ರೆಷರ್ ಟು ಲೋ ಪ್ರೆಷರ್. ತಂಪದಿಂದ ಉಷ್ಣದ ಕಡೆಗೆ ಬೀಸ್ತವೆ. ಹೆಚ್ಚು ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿಯ ಕಡೆಗೆ ಬೀಸುವಂತ ಮಾರುತಗಳನ್ನೇ ನಾವೇನಂತ ಕರಿತೀವಿ? ಮಾರುತಗಳು ಅಂತ ಕರಿತೀವಿ. ಆ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ವರೆಗೆ ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಈ ಮಾನ್ಸೂನ್ ಮಾರುತಗಳು ಎಲ್ಲಿ ಜನ್ಮ ತಾಳ್ತಾವ ಅಂದ್ರೆ ನೋಡಿ, ಈ ನಿರಂತರ ಮಾರುತಗಳದವಲ್ಲ, ಈ ನಿರಂತರ ಮಾರುತಗಳೇ ಮಾನ್ಸೂನ್ ಮಾರುತಗಳಾಗಿ ಪರಿವರ್ತನೆ ಆಗುತ್ತವೆ. ನಿರಂತರ ಮಾರುತಗಳು ಅಂತ ಕರೀತಾರೆ. ಮಾರುತಗಳಲ್ಲಿ 4 ಪ್ರಕಾರ. ನೆಕ್ಸ್ಟ್ ಹೇಳ್ತೇನೆ ನಾನು. ಮಾರುತಗಳಲ್ಲಿ 4 ಪ್ರಕಾರ: ನಿರಂತರ ಮಾರುತಗಳು, ಮಾನ್ಸೂನ್ ಮಾರುತಗಳು, ಸ್ಥಳೀಯ ಮಾರುತಗಳು, ಅನಿಶ್ಚಿತ ಮಾರುತಗಳು ಅಂತ ಬರ್ತವೆ. ಅವ್ ಬ್ಯಾಡ, ಇಲ್ಲಿ ತೊಳೆದು ಬೇಡ. ಆದ್ರೆ ಈ ನಿರಂತರ ಮಾರುತಗಳದವಲ್ಲ, ನಿರಂತರ ಮಾರುತಗಳು ಏನಾಗಿ ಪರಿವರ್ತನೆಗೊಳ್ತಾವ ಅಂದ್ರೆ ಮಾನ್ಸೂನ್ ಮಾರುತಗಳಾಗಿ ಪರಿವರ್ತನೆಗೊಳ್ತವೆ. ಜೂನ್ ತಿಂಗಳದಾಗ ಎಲ್ಲಾ ರೆಡಿ ಆಗ್ತಾವ. ಬ್ಯಾಗ ಬುತ್ತಿ ಎಲ್ಲ ತಗೊಂಡ್ ಹಿಡಿಯಲ್ಲ, ಇಂಡಿಯಾಕ್ ಹೋಗ್ಬಿಡಮ್ಮ, ಒಂದ್ ಟೂರ್ ಗೀರ್ ಮಾಡ್ಕೊಂಡ್ ಬರಮ್ಮ ಅಂತ ಹೇಳಿ ಎಲ್ಲಾ ಮಾರುತಗಳು ಏನ್ ಮಾಡ್ಬಿಡ್ತಾವ ಅಂದ್ರೆ ಮಾತಾಡ್ಕೊಂಡ್ ಹೊಂಟು ಬಿಡ್ತಾವ. ಹೊಂಟಿ ಸಮಭಾಜಕ ವೃತ್ತವನ್ನ ಸೀಳಿ ಬಿಡ್ತಾವ. ಸಮಭಾಜಕ ವೃತ್ತವನ್ನ ಸೀಳಿ ನಿಧಾನವಾಗಿ ಇಲ್ಲಿ ಬಂದ್ಬಿಡ್ತಾವ. ಒಂದಿಷ್ಟು ಮಾರುತಗಳು ಅರಬ್ಬಿ ಸಮುದ್ರದ ಮೂಲಕ, ಒಂದಿಷ್ಟು ಮಾರುತಗಳು ಬಂಗಾಳ ಕೊಲ್ಲಿಯ ಮೂಲಕ, ಒಂದಿಷ್ಟು ಮಾರುತಗಳು ಅರಬ್ಬಿ ಸಮುದ್ರದ ಮೂಲಕ, ಒಂದಿಷ್ಟು ಮಾರುತಗಳು ಬಂಗಾಳ ಕೊಲ್ಲಿಯ ಮೂಲಕ ಹೊಂಟು ಬಿಡ್ತಾವ. ಎಲ್ಲಾ ಮಾರುತ ಬುತ್ತಿ ಬ್ಯಾಗ ಕಟ್ಟುಕೊಂಡ ಅಲ್ಲಿ ಹೋಗಂಬ, ಇಲ್ಲಿ ಹೋಗಂಬ, ಅಲ್ಲಿ ನಡಿ, ಇಲ್ಲಿ ನಡಿ. ಅವಾಗ ಆ ಹೋಗುವಂತ ಸಮಯದಲ್ಲಿ ಕೆಳಗಿರುವಂತ ಅರಬ್ಬಿ ಸಮುದ್ರ ಮಾತಾಡಿಸ್ತದ, ಬಂಗಾಳ ಕೊಲ್ಲಿ ಮಾತಾಡಿಸ್ತದ. ಏನ್ ಮಾತಾಡಿಸ್ತದ ಅಂದ್ರೆ, ಹೋಗ್ತಾ ಇದ್ದೀಯ, ನಿಮ್ಮ ಜೊತೆಯಲ್ಲಿ ನನ್ನಲ್ಲಿರುತ್ತಂತ ಮೋಡವನ್ನ ತೆಗೆದುಕೊಂಡು ಹೋಗು. ಅವು ಕೆಳಗ ಮಾರುತಗಳಂತವು. ಮಾರುತಪ್ಪ ನೀ ಎಲ್ಲಿ ಹೊಂಟಿ ಅಂತ ಅವು ಕೇಳ್ತಾವ. ಯಾರಲ್ಲೇ ನೀನ್, ಯಾರ ನೀನ್? ಅವಾಗ ಅದು ಅರಬ್ಬಿ ಸಮುದ್ರ ಅಂತದೆ. ನಾ ಅರಬ್ಬಿ ಸಮುದ್ರ ಅದೀನಿ, ನನ್ನಲ್ಲಿ ಮೋಡ ಇದೆ, ನನ್ನಲ್ಲಿ ತೇವಾಂಶ ಇದೆ, ನನ್ನಲ್ಲಿ ಆರ್ದ್ರತೆ ಇದೆ. ಆ ಮೋಡವನ್ನ ತೇವಾಂಶವನ್ನು ತಗೊಂಡು ಹೋಗಿ ಬಂದಾಗ ಅವಂತ ಸ್ವಚ್ಛ ಆಗಲ್ಲ, ನಮ್ಗೆ ಆಗಲ್ಲ ಅಂತ. ಹಂಗ್ ಮಾಡ್ಬಿಡಂಬ್ರ ತಗೊಂಡೋಗು, ಹಂಗ್ ಮಾಡ್ಬಾರ್ದು. ನೀವು ನಾವು ಮನೆಯೊಳಗ ಅಂತಿರ್ತೀವಲ್ಲ,
ಆ ಕೆಲಸ ಮಾಡಿದ್ರೆ ಆಗಲ್ಲ ಅಂದ್ರೆ ಆಗಲ್ಲ, ಸ್ವಚ್ಛ ನಾವು ಸಾಲಿಗೆ ಹೋಗ್ಬೇಕು ಅಂತಿರ್ತೀವಿ ನೋಡ್ರಿ. ಆ ತರ ಅವ್ ಏನಂತ ಮಾರುತಗಳು ಆಗಲ್ಲ ಆಗಲ್ಲ ಅಂತವ್. ಅವ್ ಕೆಳಗಂತ ಅರಬ್ಬಿ ಸಮುದ್ರ ಹಂಗ್ ಮಾಡಕ್ ಹೋಗ್ಬಿಡಲ್ಲ, ತಗೊಂಡೋಗಂತ. ಅವಾಗ ಅಲ್ಲಿರುವಂತ ಮೋಡವನ್ನು ತೆಗೆದುಕೊಂಡು ಹೋಗ್ತಾ ಇರ್ತವೆ. ಆ ಮೋಡವನ್ನು ತೆಗೆದುಕೊಂಡು ಹೋಗುವಂತ ಸಮಯದಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆ ಆಗ್ತದೆ. ಇಲ್ಲಿ ಹೊಂಟವ್ ನವಿಲಾ ಲೆಂಕಂಚಿ. ನವಿಲಾ ಲೆಂಕಂಚಿ ಇಲ್ಲಿ ಹೊಂಟವನು ಸಾಲಿ ಹೊಂಟಿದ್ದಾನೆ. ಒತ್ತಡದ ಮಧ್ಯದಲ್ಲಿ ಒಂದು ಸಣ್ಣದೊಂದು ಛತ್ರಿ ಹೊತ್ಕೊಂಡು ನಾಯಕ ಅದು, ನೀವು ಅದು, ಹೌದಲ್ಲ. ಆ ಮಾರುತಗಳು ಏನ್ ಮಾಡಿಬಿಡುದು, ಅಪಾರ ಪ್ರಮಾಣದಲ್ಲಿ ಮೋಡ ತರ್ತವೆ. ಮೋಡವನ್ನು ತಂದು ಭಾರತ ದೇಶದಲ್ಲಿ ಅರಬ್ಬಿ ಸಮುದ್ರದ ಮೂಲಕ ಫಸ್ಟ್ ಮಳೆ ಆಗೋದಂದ್ರೆ ಕೇರಳ ರಾಜ್ಯ ನೋಡಿ. ಕೇರಳ ರಾಜ್ಯ ಎಷ್ಟನೇ ತಾರೀಕು ಅಂದ್ರ ಜೂನ್ 1ನೇ ತಾರೀಕು. ಜೂನ್ 1ರಂದು ಕೇರಳ ಮಳೆಯಾಗುತ್ತದೆ. ನಮ್ಮ ಅಕ್ಕದವ್ರು ಹೊಂಟರು ನೋಡಿ ಅಲ್ಲಿ. ಅಪಾರ ಪ್ರಮಾಣದ ಮಳೆಯ ಮಧ್ಯದಲ್ಲಿ ಅಕ್ಕನ ಬಳಗ, ಸ್ತ್ರೀ ಶಕ್ತಿ ಸಂಘಗಳು ವಾರಕ್ಕೊಮ್ಮೆ 10 ರೂಪಾಯಿ ಸಂಗ್ರಹ ಮಾಡ್ತಾರಲ್ಲ, 10-20 ರೂಪಾಯಿ, 5 ರೂಪಾಯಿ ಅಸಹ್ಯ ಅದು. 5 ಅಕ್ಕ 20 ರೂಪಾಯಿ ಇರೋ ಮೋಸ್ಟ್ಲಿ. ಯಾರ 1 ರೂಪಾಯಿನೋ ನಿಮ್ಮ ಮಾಯಿ ಇಟ್ಟು ಜಗಳ ಹಚ್ಚಿಡ್ಬೇಕು ನಾವಿನ್ನ. ನೋಡಿ, ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಳೆಯಾಗುವಂತ ರಾಜ್ಯ ಅಂದ್ರೆ ಕೇರಳ ರಾಜ್ಯ ನೋಡಿ. ಕೇರಳ ರಾಜ್ಯ ಜೂನ್ 1ರಂದು ಮಳೆಯಾಗುತ್ತದೆ. ಕರ್ನಾಟಕ ರಾಜ್ಯ ಇದು ಕ್ವಶನ್ ಆಗಿದೆ ನೋಡಿ. ಕರ್ನಾಟಕ ರಾಜ್ಯ ಎಷ್ಟನೇ ತಾರೀಕು ಅಂದ್ರ ಜೂನ್ 7ರಂದು. ಜೂನ್ 7, ಅದಕ್ಕೆ ಜೂನ್ 7 ಅಂತ ಕರೀತಾರ ಗೊತ್ತಾ. ಜೂನ್ 7. ಕರ್ನಾಟಕ ರಾಜ್ಯ ಜೂನ್ 7ರಂದು, ಕೇರಳ ರಾಜ್ಯ ಜೂನ್ 1ರಂದು, ಕರ್ನಾಟಕ ರಾಜ್ಯ ಜೂನ್ 10ರಂದು, ಮಹಾರಾಷ್ಟ್ರ ಜೂನ್ 10ರಂದು. ಇಡೀ ದೇಶಾದ್ಯಂತ ಮಳೆ ಆಗುವಂತ ದಿನಾಂಕ ಅಂದ್ರೆ ಜುಲೈ 15ನೇ ತಾರೀಕು. ಜುಲೈ 15 ಇಡೀ ದೇಶಾದ್ಯಂತ ಮಳೆಯಾಗುತ್ತದೆ. ಇಡೀ ರಾಷ್ಟ್ರಾದ್ಯಂತ ಮಳೆ ಆಗುವಂತದ್ದು ಯಾವ್ದಂದ್ರೆ ಜುಲೈ. ಈ ಸಮಯದಲ್ಲಿ ದೇಶಾದ್ಯಂತ ಮಾರುತಗಳ ಸುತ್ತ ಏನಾಗ್ತಾವ ಅಂದ್ರೆ ಅಪಾರ ಪ್ರಮಾಣದಲ್ಲಿ ಮಳೆ ಸುರಿಸ್ತಾವ, ಗರಿಷ್ಠ ಪ್ರಮಾಣದಲ್ಲಿ ಮಳೆ ಸುರಿಸ್ತಾವ. ಆದ್ರೆ ಒಂದು ನೋವಿನ ಸಂಗತಿ ಏನು ಅಂತಂದ್ರೆ, ಈ ಸಮಯದಲ್ಲಿ ಮಳೆಯನ್ನು ಸುರಿಸುವಂತ ಸಮಯದಲ್ಲಿ, ಮಳೆ ಹೋಗುವಂತ ಸಮಯದಲ್ಲಿ ಇದು ನೋಡಿ, ಇಲ್ಲಿ ಮಳೆ ಆಗ್ತಾ ಇದೆ. ಯಾವ ಭಾಗದ ಮೂಲಕ? ಅರಬ್ಬಿ ಸಮುದ್ರ ಶಾಖೆ ಮೂಲಕ ಮಳೆ ಆಗ್ತಾ ಇದೆ. ಇಲ್ಲೆಲ್ಲ ಮಳೆ ಸುರಿಸ್ತಾ ಇದ್ದಾವೆ. ಅಪಾರ ಪ್ರಮಾಣದಲ್ಲಿ ಪರ್ವತ ಮಳೆ ಅಂತ ಕರಿತೀವಿ. ಹೈಯೆಸ್ಟ್ ಕರ್ನಾಟಕ ರಾಜ್ಯದಲ್ಲಿ ಆಗುಂಬೆ ಹೈಯೆಸ್ಟ್ ಮಳೆ ಪಡೀತದೆ. ಶಿವಮೊಗ್ಗ ಜಿಲ್ಲೆ ಆಗುಂಬೆ ವಾರ್ಷಿಕವಾಗಿ 828 ಸೆಂಟಿಮೀಟರ್ ಮಳೆ ಆಗ್ತದೆ. ಅದಕ್ಕೆ ಆಗುಂಬೆಯನ್ನ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರೀತಾರೆ ನೋಡಿ. ಆಗುಂಬೆಯನ್ನ ದಕ್ಷಿಣ ಭಾರತದ ಚಿರಾಪುಂಜಿ. ಆದ್ರೆ ಒಂದು ನೋವಿನ ಸಂಗತಿ ಏನಂದ್ರೆ, ಈ ಭಾಗಕ್ಕೆ ಮಳೆ ಆಗಂಗಿಲ್ಲ ನೋಡಿ. ಈ ಭಾಗಕ್ಕೆ ಯಾಕೆ ಈ ಭಾಗಕ್ಕೆ ಮಳೆ ಆಗಂಗಿಲ್ಲ ಅಂದ್ರ, ಇದು ಮಳೆ ನೆರಳಿನ ಪ್ರದೇಶ ಅಂತ ಕರಿತೀವಿ. ಮಳೆ ನೆರಳಿನ ಪ್ರದೇಶ. ರಾಜಸ್ಥಾನದ ತಾರ ಮರುಭೂಮಿಯಲ್ಲಿ ರೋಹಿಲಿ ಅನ್ನುವಂತ ಸ್ಥಳ ಇದೆಯಲ್ಲ, ಇದು ಕೇವಲ 8.3 ಸೆಂಟಿಮೀಟರ್ ಮಳೆ ಆಗುತ್ತದೆ. ಮಳೆ ನೆರಳಿನ ಪ್ರದೇಶ. ಈ ಪರ್ವತಗಳದಾವೆ, ಆ ಪರ್ವತಗಳ ಹಿಂದಿನ ಪ್ರದೇಶ ನಾವು ಇದಕ್ಕೆ ಏನಾದ್ರು ಕರೀತಾರೆ ಅಂದ್ರೆ ಮಳೆ ನೆರಳಿನ ಪ್ರದೇಶ ಅಂತ ಕರೀತಾರೆ. ಹಿಂದಿನ ಪ್ರದೇಶದ ಪರ್ವತ ಇದೆ, ಆ ಪರ್ವತ ಹಿಂದಿನ ಪ್ರದೇಶಕ್ಕೆ ಹೋಗಿ ನಿಂದಿರ್ತೀವಲ್ಲ, ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಮಳೆ ನೆರಳಿನ ಪ್ರದೇಶ ಅಂತ ಕರಿತೀವಿ. ಈಗ ನಾವ್ ಯಾವ್ದೋ ಈ ಪರ್ವತ ಬೆಟ್ಟ ಗುಡ್ಡಗಳ ಹಿಂದ್ ಕೂತಿರ್ತೀವಿ ಗೊತ್ತಾ, ಮರೆಯಾಚೆ ನಾವ್ ಹಿಂದ್ ಕುಂತಿರ್ತೀವಿ, ಅದಕ್ಕೆ ಏನಂತ ಕರೀತಾರ ಅಂದ್ರೆ ಮಳೆ ನೆರಳಿನ ಪ್ರದೇಶ ಅಂತ ಹೇಳಿ ಕರಿತೀವಿ. ಯಾರು ವಿದ್ಯಾರಪ್ಪ ಅನ್ನೋರು. ಮಳೆ ನೆರಳಿನ ಪ್ರದೇಶ. ಹಾಗಾದ್ರೆ ಭಾರತ ದೇಶದ ಅತ್ಯಂತ ದೊಡ್ಡದಾಗಿರುವಂತ ಮಳೆ ನೆರಳಿನ ಪ್ರದೇಶ ಅಂದ್ರ ರೋಹಿಲಿ. ಅಂದ್ರ ಭಾರತದಲ್ಲಿ ಕಡಿಮೆ ಮಳೆಯಾಗುವ ಸ್ಥಳ ಅಂದ್ರ ರೋಹಿಲಿ. ಕರ್ನಾಟಕ ರಾಜ್ಯದಲ್ಲಿ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ, ಚಿತ್ರದುರ್ಗ ಜಿಲ್ಲೆಯ ಚಳ್ಳಿಕೆರೆಯ ನಾಯಕನಹಟ್ಟಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಿಕೆರೆಯ ನಾಯಕನಹಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಮಳೆಯಾಗುವಂತ ಸ್ಥಳ. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಇದೆ. 2014 KS ಕ್ವಶನ್. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಮಳೆಯಾಗುವ ಸ್ಥಳ ಅಂದ್ರ ಚಿತ್ರದುರ್ಗ ಜಿಲ್ಲೆಯ ಚಳ್ಳಿಕೆರೆಯ ನಾಯಕನಹಟ್ಟಿ. ಇಡೀ ದೇಶದಲ್ಲಿ ಅತ್ಯಂತ ಕಡಿಮೆ ಮಳೆಯಾಗುವ ಸ್ಥಳ ಅಂದ್ರ ರೋಹಿಲಿ. ಭೂಮಿಯ ಮೇಲೆ ಅಂತಂದ್ರ ದಕ್ಷಿಣ ಅಮೆರಿಕದ
ದಕ್ಷಿಣ ಅಮೆರಿಕದ ಚಿಲಿ ದೇಶದ ಅಟಕಾಮ ಮರುಭೂಮಿ. ದಕ್ಷಿಣ ಅಮೆರಿಕದ ಚಿಲಿ ದೇಶದ ಅಟಕಾಮ ಮರುಭೂಮಿ ನೋಡಿ ಸರಿ ಸುಮಾರು ಎಷ್ಟುನೂರು ವರ್ಷಗಳಿಂದ ಅಂದ್ರೆ 200ರಿಂದ 400 ವರ್ಷಗಳಿಂದ ಮಳೆನೇ ಆಗಿಲ್ಲ ಅಂತ. ಚಿಲಿ ದೇಶದ ಅಟಕಾಮ ಮರುಭೂಮಿ, ದಕ್ಷಿಣ ಅಮೆರಿಕದ ಚಿಲಿ ದೇಶದ ಅಟಕಾಮ ಮರುಭೂಮಿಯಲ್ಲಿ ಸರಿ ಸುಮಾರು ಎಷ್ಟುನೂರು ವರ್ಷಗಳಿಂದ ಅಂತಂದ್ರೆ 400 ವರ್ಷಗಳಿಂದ ಮಳೆಯಾಗಿಲ್ಲ. ಯಾವ ಸ್ಥಳದಲ್ಲಿ ಅಂದ್ರೆ ಅಟಕಾಮ ಮರುಭೂಮಿ ಅಂತ ಕರಿತೀವಿ. ದಕ್ಷಿಣ ಅಮೆರಿಕದ ಚಿಲಿ ದೇಶದ ಅಟಕಾಮ ಮರುಭೂಮಿಯಲ್ಲಿ ಎಷ್ಟುನೂರು ವರ್ಷಗಳಿಂದ ಅಂದ್ರೆ ಸರಿ ಸುಮಾರು ಅಂದ್ರೆ ಜಗತ್ತಿನ ಅತ್ಯಂತ ದೊಡ್ಡದಾಗಿರುವಂತ ಮಳೆ ನೀರಿನ ಪ್ರದೇಶ ಇದು. ಪ್ರಪಂಚದ ಅತಿ ದೊಡ್ಡ ಮಳೆ ನೀರಿನ ಪ್ರದೇಶ ಅಂದ್ರ ಚಿಲಿ ದೇಶದ ಅಟಕಾಮ ಮರುಭೂಮಿ. ಭಾರತ ದೇಶದಲ್ಲಿ ರೋಹಿಲಿ, ರಾಜಸ್ಥಾನದ ರೋಹಿಲಿ. ಕರ್ನಾಟಕ ರಾಜ್ಯದಲ್ಲಿ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಅತ್ಯಂತ ಕಡಿಮೆ ಮಳೆಯಾಗುವಂತ ಸ್ಥಳ ಅಂತ ಕರಿತೀವಿ. ನೋಡಿ ಯಾವ ತರ ಅರಬ್ಬಿ ಸಮುದ್ರ ಶಾಖೆಯಿಂದ ಮಳೆ ಆಗ್ತದಲ್ಲ ಹಂಗ ಬಂಗಾಳ ಕೊಲ್ಲಿಯ ಶಾಖೆಯಿಂದ ಮಳೆ ಆಗ್ತದೆ. ಬಂಗಾಳ ಕೊಲ್ಲಿಯ ಶಾಖೆಯಿಂದ ಮೊದಲು ಮಳೆಯಾಗುವ ಪ್ರದೇಶ ಯಾವ್ದಂತ ಕೇಳೋಣ. ಬಂಗಾಳ ಕೊಲ್ಲಿಯ ಶಾಖೆಯಿಂದ ಮೊಟ್ಟ ಮೊದಲು ಬಾರಿಗೆ ಮಳೆಯಾಗುವಂತ ಪ್ರದೇಶ ಯಾವ್ದಂತಂದ್ರೆ ಅದು ಅಂಡೋಮಾನ್ ನಿಕೋಬಾರ್ ನೋಡಿ. ಅಂಡೋಮಾನ್ ಮತ್ತು ನಿಕೋಬಾರ್. ಯಾವ ವಾರ? ಮೇ 21ರಂದು. ಅಂಡೋಮಾನ್ ನಿಕೋಬಾರ್ ಮೇ 21ರಂದು ಭಾರತ ದೇಶದಲ್ಲಿ ಮೊದಲು ಮಳೆಯಾಗುವ ಪ್ರದೇಶ. ಭಾರತದಲ್ಲಿ ಮೊದಲು ಮಳೆಯಾಗುವ ಪ್ರದೇಶ, ಭಾರತ ದೇಶದಲ್ಲಿ ಮೊದಲು ಮಳೆಯಾಗುವ ಪ್ರದೇಶ ಅಂದ್ರೆ ಅಂಡೋಮಾನ್ ನಿಕೋಬಾರ್. ಎಷ್ಟನೇ ತಾರೀಕು ಅಂದ್ರೆ ಮೇ 21ರಂದು. ನೋಡಿ ಭಾರತದಲ್ಲಿ ಮೊದಲು ಮಳೆಯಾಗುವ ರಾಜ್ಯ ಅಂದ್ರೆ ಕೇರಳ ದೇಶದಲ್ಲಿ ಮಳೆಯಾಗುವಂತ ಮೊದಲ ರಾಜ್ಯ. ಆದ್ರೆ ಭಾರತ ದೇಶದಲ್ಲಿ ಮೊದಲು ಮಳೆಯಾಗುವ ಪ್ರದೇಶ ಅಂದ್ರ ಅದು ಅಂಡೋಮಾನ್ ನಿಕೋಬಾರ. ಎಷ್ಟನೇ ತಾರೀಕು ಅಂದ್ರೆ ಮೇ 21ರಂದು ಮಳೆ ಆಗ್ತದೆ. ಆದ್ರೆ ಒಂದು ವಿಶೇಷ ಏನು ಅಂತಂದ್ರೆ ಈ ಸಮಯದಲ್ಲಿ ತಮಿಳುನಾಡಿಗೆ ಮಳೆ ಆಗಂಗಿಲ್ಲ, ಮತ್ತ ಆಂಧ್ರ ಪ್ರದೇಶಕ್ಕೆ ಮಳೆ ಆಗಂಗಿಲ್ಲ, ಒಡಿಶಾ ರಾಜ್ಯಕ್ಕೆ ಪಶ್ಚಿಮ ಬಂಗಾಳಕ್ಕೆ ತಮಿಳುನಾಡಿಗೆ ಆಂಧ್ರಕ್ಕೆ ಒಡಿಶಾಕ್ಕೆ ಪಶ್ಚಿಮ ಬಂಗಾಳಕ್ಕೆ ಮತ್ತೆ ಎಲ್ಲಿ ಇಲ್ಲಿ ಇಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವ ಬೆಟ್ಟಗಳು? ಮೇಘಾಲಯದ ಸಿಲ್ಲಾಂಗ್ ಬೆಟ್ಟಗಳು. ಇಲ್ಲಿ ಗಾರೋ ಮತ್ತು ಕಾಶಿ ಬೆಟ್ಟಗಳನ್ನು ಕರಿತೀವಲ್ಲ, ಗಾರೋ ಪ್ಲಸ್ ಕಾಶಿ ಬೆಟ್ಟಗಳು ಜಗತ್ತಿನಲ್ಲಿ ಹೈಯೆಸ್ಟ್ ಮಳೆ ಬೀಳುವಂತ ಬೆಟ್ಟಗಳು ನೋಡಿ. ಎಷ್ಟು? 1141 ಸೆಂಟಿಮೀಟರ್. ಬರೇ ಭಾರತ ಅಲ್ಲ, ಏಷ್ಯಾ ಖಂಡ ಅಲ್ಲ, ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಬೆಟ್ಟಗಳು. ಇಡೀ ಜಗತ್ತಿನಲ್ಲಿ ಎಷ್ಟು? 1141 ಸೆಂಟಿಮೀಟರ್ ಮಳೆ ಆಗ್ತವೆ. ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುವಂತ ಬೆಟ್ಟಗಳು ಮೇಘಾಲಯದಲ್ಲಿ ಕಂಡು ಬರುವಂತ ಸಿಲ್ಲಾಂಗ್ ಬೆಟ್ಟಗಳು. ಯಾಕಂದ್ರೆ ಈ ಮೋಡ ಹೊತ್ತ ಮಾರುತಗಳನ್ನು ತಡೆ ಹಿಡಿಯುವಂತ ಶಕ್ತಿ ಬರೇ ಊರಾಗ ರೈಲು ಹೋದ್ರೆ ಇಂಪಾರ್ಟೆಂಟ್ ಅಲ್ಲ, ರೈಲ್ವೆ ಸ್ಟೇಷನ್ ಇರ್ಬೇಕು. ಏನ್ ಸರ ನಮ್ಮ ಊರಾಗ ದಿನ 20 ರೈಲು ಹೋಗ್ತವೆ ತಗೊಂಡು ಏನ್ ಬೇಕಂಚವ್ನಿ? ರೈಲ್ವೆ ಸ್ಟೇಷನ್ ಹೋಗ್ಬೇಕಲ್ಲ, ನಿಂದಿರ್ಬೇಕಲ್ಲ. ಅಲ್ಲಿ ಬಸ್ ಹೋದ್ರೆ ಇಂಪಾರ್ಟೆಂಟ್ ಅಲ್ಲ, ಬಸ್ ಸ್ಟ್ಯಾಂಡ್ ನಿಂದಿರ್ಬೇಕು ಬಸ್. ಅದು ಬರೇ ಮೋಡ ಹೊತ್ತ ಮಾರುತಗಳು ಹೋದ್ರೆ ಇಂಪಾರ್ಟೆಂಟ್ ಅಲ್ಲ. ಆ ಮೋಡ ಹೊತ್ತ ಮಾರುತಗಳನ್ನು ತಡೆ ಹಿಡಿಯುವಂತ ಬೆಟ್ಟ ಗುಡ್ಡಗಳು ಬೇಕು, ಇಲ್ಲ ದಟ್ಟವಾದ ಅರಣ್ಯ ಬೇಕು, ಗಿಡ ಮರಗಳು ಬೇಕು. ಆ ಗಿಡ ಮರಗಳು ಮತ್ತೆ ಆ ಬೆಟ್ಟ ಗುಡ್ಡಗಳು ಏನ್ ಮಾಡ್ತಾವ ಅಂದ್ರೆ ಮೋಡ ಹೊತ್ತ ಮಾರುತಗಳನ್ನು ತಡೆ ಹಿಡಿಯುವಂತ ಕೆಪಾಸಿಟಿ ಇರ್ತದೆ. ಆ ನಿರ್ದಿಷ್ಟ ಪ್ರಮಾಣದಲ್ಲಿ ಮಳೆ ಸುರಿಸ್ತವೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತ ಬೆಟ್ಟಗಳು ಗಾರೋ ಕಾಶಿ ಬೆಟ್ಟಗಳು. ಅದಕ್ಕೆ ಜಗತ್ತಿನಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತ ಬೆಟ್ಟಗಳು ಯಾವಂದ್ರೆ ಅದು ಮೇಘಾಲಯದಲ್ಲಿ ಕಂಡು ಬರುವಂತ ಸಿಲ್ಲಾಂಗ್ ಬೆಟ್ಟಗಳು. ಅದಕ್ಕೆ ಸಿಲ್ಲಾಂಗ್ ಬೆಟ್ಟಗಳನ್ನ ಏನಂತ ಕರೀತಾರಂದ್ರೆ ಪೂರ್ವದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರ ನೋಡಿ. ಪೂರ್ವದ ಸ್ಕಾಟ್ಲ್ಯಾಂಡ್. ಇದು ಕ್ವಶನ್ ಆಗಿದೆ. ಯಾವ ಬೆಟ್ಟಗಳನ್ನ ಪೂರ್ವದ ಸ್ಕಾಟ್ಲ್ಯಾಂಡ್ ಎಂದು ಕರೆಯುತ್ತಾರಂದ್ರೆ ಸಿಲ್ಲಾಂಗ್ ಬೆಟ್ಟಗಳು. ಮೇಘಾಲಯದಲ್ಲಿ ಕಂಡು ಬರುವಂತ ಸಿಲ್ಲಾಂಗ್ ಬೆಟ್ಟಗಳನ್ನ ಪೂರ್ವದ ಸ್ಕಾಟ್ಲ್ಯಾಂಡ್ ಬೆಟ್ಟಗಳು ಅಂತ ಕರೀತಾರೆ. ಇಲ್ಲಿ ಹೈಯೆಸ್ಟ್ ಮಳೆ ಆಗ್ತದೆ ಈ ಬೆಟ್ಟಗಳಲ್ಲಿ. ಇನ್ನೊಂದ್ಸರಿ ಕ್ವಶನ್ ಕೇಳಿದ್ದಾನೆ. ಹಾಗಾದ್ರೆ ಅರಬ್ಬಿ ಸಮುದ್ರ ಶಾಖೆ ಮತ್ತು ಬಂಗಾಳ ಕೊಲ್ಲಿಯ ಶಾಖೆಯ ಮಾರುತಗಳು ಯಾವ ಸ್ಥಳದಲ್ಲಿ ಸಂಧಿಸುತ್ತವೆ ಅಂತಂದ್ರೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಸಂಧಿಸ್ತವೆ. ಅರಬ್ಬಿ ಸಮುದ್ರ ಶಾಖೆಯ ಮಾರುತಗಳು, ಇದು ಅರಬ್ಬಿ ಸಮುದ್ರ ಶಾಖೆ, ಇದು ಬಂಗಾಳ ಕೊಲ್ಲಿಯ ಶಾಖೆ. ಈ ಅರಬ್ಬಿ ಸಮುದ್ರ ಶಾಖೆ ಮತ್ತು ಬಂಗಾಳ ಕೊಲ್ಲಿಯ ಶಾಖೆಯ ಮಾರುತಗಳು ಎಲ್ಲಿ ಸಂಧಿಸ್ತವೆ ಅಂದ್ರೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಸಂಧಿಸುತ್ತವೆ. ಇಲ್ಲೇ ಗರಿಷ್ಠ ಮಳೆ ಆಗ್ಬೇಕಿತ್ತಲ್ಲ,
ಯಾಕೆ ಆಗ್ಲಿಲ್ಲ? ಇಲ್ಲೇ ಹೈಯೆಸ್ಟ್ ಮಳೆ ಆಗ್ಬೇಕಿತ್ತಲ್ಲ, ಯಾಕೆ ಆಗ್ಲಿಲ್ಲ ಅಂತಂದ್ರೆ ಇಲ್ಲಿ ಆ ಮೋಡಗಳೇನೋ ಮಾರುತಗಳೇನೋ ಸಂಧಿಸ್ತವೆ, ಆದ್ರೆ ಆ ಮಾರುತಗಳಲ್ಲಿ ಮೋಡ ಇರಂಗಿಲ್ಲ. ಮೋಡ ಇದ್ರೆ ಮಳೆ ಅಲ್ಲ, ಮೋಡನೇ ಇಲ್ಲ ಅಂದ್ರೆ ಹೆಂಗ್ ಮಳೆ ಆಗ್ತದೆ? ಪೆನ್ ಇಂಪಾರ್ಟೆಂಟ್ ಅಲ್ಲ, ಪೆನ್ ಇಂಕ್ ಇರ್ಬೇಕು. ಬರೇ ಹೋಗಿ ಎಕ್ಸಾಮ್ದಾಗ ಎಲ್ಲಿ ನಾ PSI ಆಗ್ತೇನೆ ಸರ್ ಅಂತ ಎಕ್ಸಾಮ್ ಹಾಲ್ ಹೋಗಿ ಕುಂತಾರಲ್ಲ, ಆ ಎಕ್ಸಾಮ್ ಹಾಲ್ನಲ್ಲಿ ಮೋಡ ಹೊತ್ಕೊಂಡು ಜ್ಞಾನ ಎಂಬ ಮೋಡ ಹೊತ್ಕೊಂಡು ಹೋಗಿ ಅಲ್ಲಿ ಮಳೆ ಸುರಿಸ್ಬೇಕು. ಗುಡುಗು ಮಿಂಚುಗಳಿಂದ ಹೊಡೆದರ್ಲಕ್ಕ ಮಳೆ ಕತ್ತರ್ ಸುಂಬಳಂಗ್ ಬೀಳ್ಬೇಕು. ಅಂದಾಗ ಎಕ್ಸಾಮ್ ಹಾಲ್ನಲ್ಲಿ ಆ ಕ್ವಶನ್ ಪೇಪರ್ ಆಟೋಮೆಟಿಕ್ ಜಿಗದಾಡಿ ಹೋಗ್ಬೇಕದು. ಕ್ವಶನ್ ಪೇಪರ್ ಚಿಂದಿ ಆಗಿ ಹೋಗ್ಬೇಕು. ಹೌದಲ್ಲ? ಅಂದಾಗ ಮಾತ್ರ ನಾವು ಎಕ್ಸಾಮ್ ಹಾಲ್ನಲ್ಲಿ ಸಕ್ಸಸ್ ಆಗಕ್ ಸಾಧ್ಯ ಇದೆ. ಆ ತರ ಮೋಡ ಹೊತ್ತ ಮಾರುತಗಳು ಈ ಭಾಗದಲ್ಲಿ ಸಂಧಿಸ್ತವೆ. ಎಲ್ಲಿ? ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ. ಆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಸಂಧಿಸ್ತವೆ, ಆದ್ರೆ ಮೋಡ ಇರಂಗಿಲ್ಲ. ಮೋಡ ಇಲ್ಲದೆ ಇರುವ ಸಲುವಾಗಿ ಗರಿಷ್ಠ ಪ್ರಮಾಣದಲ್ಲಿ ಮಳೆ ಆಗಲ್ಲ ಅಂತ ಹೇಳಿ ಗುರುತಿಸ್ತೀವಿ. ಒಟ್ಟಾರೆಯಾಗಿ ಅರಬ್ಬಿ ಸಮುದ್ರ ಶಾಖೆ ಮತ್ತು ಬಂಗಾಳ ಕೊಲ್ಲಿಯ ಶಾಖೆಯ ಮಾರುತಗಳಿಂದ ಅತ್ಯಂತ ಕಡಿಮೆ ಮಳೆ ಬೀಳುವಂತ ಪ್ರದೇಶ ಅಂದ್ರೆ ಇದು ಕೂಡ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ಇನ್ನ ಭೂಭಾಗ ಏನಾಗಿರುತ್ತೆ ಅಂದ್ರೆ ತಂಪಾಗಿರುತ್ತದೆ. ಭೂಭಾಗ ತಂಪಾಗಿ ಆ ಭೂಭಾಗದಿಂದ ಏನ್ ಮಾಡ್ತಾವ, ನಿಧಾನವಾಗಿ ಮಾರುತಗಳು ತಮ್ಮ ದಿಕ್ಕನ್ನು ಬದಲಾವಣೆ ಮಾಡ್ತವೆ. ದಿಕ್ಕನ್ನು ಬದಲಾವಣೆ ಮಾಡುವುದನ್ನು ನಾವು ಏನ್ ಕರಿತೀವಿ ಅಂದ್ರೆ ಹಿಂಗಾರು ಮಳೆ ಅಂತ ಕರಿತೀವಿ. ನಿಧಾನವಾಗಿ ದಿಕ್ಕನ್ನು ಬದಲಾವಣೆ ಮಾಡಿಕೊಂಡು ಈ ಬಂಗಾಳ ಕೊಲ್ಲಿಯ ಶಾಖೆಯಿಂದ ವಾಪಸ್ ಹೋಗುವಾಗ ಬಂಗಾಳ ಕೊಲ್ಲಿಯ ಶಾಖೆಯಿಂದ ಯಾವ ಪ್ರದೇಶಕ್ಕೆ ಮಳೆ ಆಗ್ತಾವ ಅಂದ್ರೆ ಈ ಪಶ್ಚಿಮ ಬಂಗಾಳಕ್ಕೆ ಮಳೆ ಆಗ್ತದೆ, ಒಡಿಸ್ಸಾ ರಾಜ್ಯಕ್ಕೆ ಮಳೆ ಆಗ್ತದೆ. ನಿಧಾನ ಹೊಂಟಿರ್ತವೆ ಒಡಿಸ್ಸಾ ರಾಜ್ಯಕ್ಕೆ. ಆಂಧ್ರ ಪ್ರದೇಶಕ್ಕೆ ಮಳೆ ಆಗ್ತದ. ಆದ್ರ ಹೈಯೆಸ್ಟ್ ಆಗದಂದ್ರೆ ತಮಿಳುನಾಡಿಗೆ. ನೋಡಿ, ತಮಿಳುನಾಡಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತದೆ. ಹಿಂಗಾರು ಮಳೆಯಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂತ ರಾಜ್ಯ ಅಂದ್ರೆ ತಮಿಳುನಾಡು. ಕರ್ನಾಟಕ ರಾಜ್ಯದಲ್ಲಿ ಚಾಮರಾಜನಗರ. ಕರ್ನಾಟಕ ರಾಜ್ಯದಲ್ಲಿ ಚಾಮರಾಜನಗರ. ಹಿಂಗಾರು ಮಳೆಯಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂತ ರಾಜ್ಯ ಅಂದ್ರ ಅದು ತಮಿಳುನಾಡು. ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆ ಅತಿ ಹೆಚ್ಚು ಹಿಂಗಾರು ಮಳೆಯಲ್ಲಿ ಮಳೆ ಪಡೀತದ ಅಂದ್ರ ಚಾಮರಾಜನಗರ. ವಾಪಸ್ ಹೋಗುವಾಗ ನಿಧಾನವಾಗಿ ತನ್ನ ದಿಕ್ಕನ್ನು ಬದಲಾವಣೆ ಮಾಡಿಕೊಂಡು ಹೋಗುವಾಗ ಹಿಂಗಾರು ಮಳೆಯಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವಂತ ಜಿಲ್ಲೆ ಅಂದ್ರ ಚಾಮರಾಜನಗರ. ರಾಜ್ಯ ಅಂದ್ರ ತಮಿಳುನಾಡು. ನೋಡಿ, ತಮಿಳುನಾಡು. ಹಾಗಾದ್ರೆ ಭಾರತ ದೇಶ ಮುಂಗಾರು ಮಳೆಯಲ್ಲಿ 75% ಮಳೆ ಪಡೆದ್ರೆ ಹಿಂಗಾರು ಮಳೆಯಲ್ಲಿ 13% ಮಳೆ ಪಡೀತದೆ. ಬಟ್ ಕರ್ನಾಟಕ ರಾಜ್ಯ 80%, 12%. ಮುಂಗಾರು ಮಳೆಯಲ್ಲಿ ಭಾರತ 75%, ಕರ್ನಾಟಕ 80%. ಇನ್ನ ಭಾರತ 13% ಹಿಂಗಾರು ಮಳೆಯಲ್ಲಿ, ಇನ್ನು ಕರ್ನಾಟಕ 12%. ನಾನ್ ನಿನ್ನೆ ಹೇಳ್ತಾ ಇದ್ದೆ, ಬೇಸಿಗೆಯಲ್ಲಿ ಭಾರತ 10% ಮಳೆ ಪಡೆದ್ರ ಕರ್ನಾಟಕ ರಾಜ್ಯ 7% ಮಳೆ ಪಡೀತದೆ. ಉಳಿದದ್ದು ಚಳಿಗಾಲ. ಭಾರತ ಚಳಿಗಾಲದ 2%, ಕರ್ನಾಟಕ 1%. ಇದು 100% ಆಯ್ತು, ಇದು 100% ಆಯ್ತು. ಬೇಸಿಗೆಯಲ್ಲಿ ಭಾರತ 10%, ಕರ್ನಾಟಕ 7%. ಇದು ಮೊನ್ನೆ ಇದು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೇಳಿದ್ದ ನೋಡಿ, ESI ಏನ್ ಕೇಳಿದ್ದ ಅಂತಂದ್ರೆ ಕರ್ನಾಟಕ ರಾಜ್ಯ ಯಾವ ಸಮಯದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುತ್ತದೆ ಅಂದ್ರೆ ಅದು ಭಾರತ ಆಗಲಿ ಕರ್ನಾಟಕ ಆಗಲಿ ಮುಂಗಾರು ಮಳೆ ಹಾಕ್ಬಿಡಿ. ಭಾರತ ಆಗಲಿ ಕರ್ನಾಟಕ ಆಗಲಿ 100% ಮುಂಗಾರು ಮಳೆ ರೈಟ್ ಆನ್ಸರ್. ಅತಿ ಹೆಚ್ಚು ಮಳೆ ಪಡೆಯುವುದು ಮುಂಗಾರು ಮಳೆಯಲ್ಲಿ 75%, 80. ದೇಶ 75 ಆದ್ರೆ ಕರ್ನಾಟಕ 80. ಹಿಂಗಾರು ಮಳೆಯಲ್ಲಿ ದೇಶ 13% ಆದ್ರೆ ಕರ್ನಾಟಕ 12%. ಇನ್ನು ದೇಶ ಚಳಿಗಾಲದಲ್ಲಿ 2% ಆದ್ರೆ ಕರ್ನಾಟಕ 1%. ಟೋಟಲ್ 100. ನೆನಪಿಡಿ. ಇನ್ನ ಕೊನೆಯ ಭಾಗ ಯಾವ್ದಂದ್ರೆ ಚಳಿಗಾಲ ಅಂತ ಕರಿತೀವಿ. ಸಿಂಪಲ್ ಇರುತ್ತೆ ಚಳಿಗಾಲ. ಚಳಿಗಾಲದ ವಿಶೇಷ ಏನು ಅಂತಂದ್ರೆ ಇದು ನೋಡಿ, ಕೊನೆಯ ಕಾಲ ಚಳಿಗಾಲ, ಬಹಳ ತಂಪಾಗಿರುವಂತ ಕಾಲ. ಇದನ್ನ ಪ್ರವಾಸಿಗರ ಮಾಸ ಅಂತ ಕರೀತಾರೆ. ಚಳಿಗಾಲವನ್ನು ಏನಂತ ಕರೀತಾರಂದ್ರ ಪ್ರವಾಸಿಗರ ಮಾಸ. ಚಳಿಗಾಲವನ್ನ ಪ್ರವಾಸಿಗರ ಮಾಸ ಅಂತೇಳಿ ನೋಡಿ. ಸೂರ್ಯನ ಕಿರಣಗಳು ಏನಾಗ್ತಾವ ಅಂತಂದ್ರೆ ಈ ಚಳಿಗಾಲ ಆರಂಭಗೊಳ್ಳೋದು ಯಾವಾಗ ಅಂದ್ರೆ ಡಿಸೆಂಬರ್ದಿಂದ ಫೆಬ್ರವರಿ. ಡಿಸೆಂಬರ್ 22ರಂದು ಸೂರ್ಯನ ಕಿರಣಗಳು ಈ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬೀಳ್ತವೆ. ಸೂರ್ಯನ ಕಿರಣಗಳು ಮಕರ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬಿದ್ದಾಗ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ
ಓರೆಯಾಗಿ ಬೀಳ್ತವೆ. ಅಂದ್ರೆ ನಮ್ಮ ಭಾರತ ದೇಶ ಇಲ್ಲಿದೆ ನೋಡಿ. ಟೋಟಲ್ ಭೂಮಿಯನ್ನು ಪರಿಗಣಿಸಿದಾಗ ಇದು ಸಮಭಾಜಕ ವೃತ್ತ, ಇದು ಮಕರ ಸಂಕ್ರಾಂತಿ ವೃತ್ತ, ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ. ಸೂರ್ಯನ ಕಿರಣಗಳು ಡಿಸೆಂಬರ್ 22ರಂದು ಮಕರ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬೀಳುತ್ತವೆ. ಸೂರ್ಯನ ಕಿರಣಗಳು ಮಕರ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬೀಳುವುದರಿಂದ ಭಾರತ ದೇಶದಲ್ಲಿ ಓರೆಯಾಗಿ, ನಿಮ್ ನೆನಪಿರಲಿ, ದಕ್ಷಿಣಾರ್ಧಗೋಳದಲ್ಲಿ ಬೇಸಿಗೆ ಇತ್ತಂದ್ರೆ 100% ಉತ್ತರಾರ್ಧಗೋಳದಲ್ಲಿ ಚಳಿ ಇರುತ್ತೆ. ಸೂರ್ಯ ಇರೋ ಒಬ್ಬನೇ ಅದಾನೆ, ಆ ಉದ್ದೇಶಕ್ಕಾಗಿ ಚೇಂಜ್ ಆಗ್ತದೆ, ಏನು ಮಾಡಕ್ಕಾಗಲ್ಲ. ನಮ್ಮಲ್ಲಿ ಬೇಸಿಗೆ ಇತ್ತಂದ್ರೆ ಅವ್ರ ಬಳಿ ಚಳಿ ಇರ್ತದೆ. ಆ ಉದ್ದೇಶಕ್ಕಾಗಿ ಡಿಸೆಂಬರ್ ಮೊದಲ ವಾರದಿಂದ ಆರಂಭಗೊಂಡು ಫೆಬ್ರವರಿ ಅಂತ್ಯದವರೆಗೆ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಹೋದಂತೆ ತಂಪು ಜಾಸ್ತಿ ಆಗ್ತದೆ. ಡ್ರಾಸ್ -10 to -42 ಡಿಗ್ರಿ ಸೆಲ್ಸಿಯಸ್. ಇಡೀ ಭಾರತ ದೇಶದಲ್ಲಿ ಅತ್ಯಂತ ತಂಪಾಗಿರುವಂತ ಸ್ಥಳ ಅಂದ್ರ ಜಮ್ಮು ಕಾಶ್ಮೀರದ ಡ್ರಾಸ್ ಮತ್ತು ಲೇಹ ನೋಡಿ. ಜಮ್ಮು ಕಾಶ್ಮೀರದ ಡ್ರಾಸ್ ಮತ್ತು ಲೇಹ ಪಟ್ಟಣಗಳದವಲ್ಲ, ಭಾರತ ದೇಶದಲ್ಲಿ ಅತ್ಯಂತ ತಂಪಾಗಿರುವಂತ ಸ್ಥಳ. ಅದಕ್ಕೆ ನಿಮ್ಗೆ ಹೇಳಿದೆ ನಾನು, ಭಾರತವನ್ನು ಉಪಖಂಡ ಅಂತ ಕರಿತೀವಿ. ಯಾಕೆ ಭಾರತವನ್ನು ಉಪಖಂಡ ಅಂತ ಕರಿತೀವಿ ಅಂದ್ರ, ಈ ತಾರ ಮರುಭೂಮಿಯ ಗಂಗಾನಗರದಲ್ಲಿ ಕಾಲಿಟ್ರೆ ಕಾಲು ಸುಟ್ಟು ಹೋಗ್ತದೆ, ಇಲ್ಲಿ ಕಾಲಿಟ್ರೆ ಕಾಲು ಕೊಳತ್ ಹೋಗ್ತದೆ, ಶೆಟಿಬ್ಯಾನ್ ಮನ್ಸ್ ಹತ್ತು ಹೋಗ್ತೀವಿ, ಅಷ್ಟು ತಂಪಿರ್ತದೆ. ಇಲ್ಲಿ ಅಷ್ಟು ತಂಪಾಗಿರುವಂತ ವಾತಾವರಣ, ಇಲ್ಲಿ ಅಷ್ಟು ಬಿಸಿ ಇರ್ತದೆ, ಇಲ್ಲಿ ಅಷ್ಟು ತಂಪಿರ್ತದೆ. ಕಾರಣ ಇಷ್ಟೇ, ಇದು ಆ ಭೂಮಿಯ ಒಂದು ವಿಶಿಷ್ಟವಾಗಿರುವಂತ ಲಕ್ಷಣ. ಅದಕ್ಕೆ ನಮ್ಮ ಭೂಮಿಯನ್ನ ನಾವು ಭಾರತ ದೇಶವನ್ನ ಉಪಖಂಡ ಅಂತ ಕರಿತೀವಿ. ಹಾಗಾದ್ರೆ ಡಿಸೆಂಬರ್ ಪ್ರಥಮ ವಾರದಲ್ಲಿ ಆರಂಭಗೊಂಡು ಫೆಬ್ರವರಿ ಕೊನೆಯ ವಾರದಲ್ಲಿ ಚಳಿಗಾಲ ಮುಕ್ತಾಯ ಆಗ್ತದೆ. ಸೂರ್ಯನ ಕಿರಣಗಳು ಡಿಸೆಂಬರ್ 22ರಂದು ಮಕರ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬಿದ್ದಾಗ ನಮ್ಮಲ್ಲಿ ಓರೆಯಾಗಿ ಬೀಳ್ತವೆ. ಓರೆಯಾಗಿ ಬೀಳುವುದರಿಂದ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಹೋದಂತೆ ಡಿಸೆಂಬರದಲ್ಲಿ ದಕ್ಷಿಣ ಭಾರತ, ಜನವರಿಯಲ್ಲಿ ಮಧ್ಯ ಭಾರತ, ಫೆಬ್ರವರಿಯಲ್ಲಿ ಉತ್ತರ ಭಾರತ ಚಳಿಯಿಂದ ನಡಿ ಹೋಗ್ತದೆ ನೋಡಿ. ಈ ಜನವರಿ 26ನೇ ತಾರೀಕ ಗಣರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ದೆಹಲಿಯಲ್ಲಿ. ಆ ಗಣರಾಜ್ಯೋತ್ಸವ ಕಾರ್ಯಕ್ರಮ ಮಾಡಾಗ ಎಲ್ಲರೂ ಹೊಚ್ಕೊಂಡ್ ಕೂತಿರ್ತಾರ ನೋಡ್ರಿ, ಅಲ್ಲೇ ಹೊಚ್ಕೊಂಡು ಟೀ ಕುಡಿತಿರ್ತಾವ ಒಳಗ ಕುತ್ಕೊಂಡು. ಅಷ್ಟು ಚಳಿ ಇರ್ತದೆ ಇಲ್ಲಿ, ಅಷ್ಟು ತಂಪು ಇರ್ತದೆ. ನಮ್ಮ ಕರ್ನಾಟಕ ರಾಜ್ಯದ ಎಚ್ ಡಿ ದೇವೇಗೌಡರು ಹೋಗಿರ್ತಾರ ಇಲ್ಲಿ ಕಾರ್ಯಕ್ರಮದಾಗ. ಅಲ್ಲೆಲ್ಲ ಹೋದಾಗ ನೋಡ್ರಿ ಹಿಂಗ್ ಹೊಚ್ಕೊಂಡ್ ಕೂತ್ ಬಿಟ್ಟಿರ್ತಾರ ಒಳಗೆ. ಎಲ್ಲದಾರಿ ಗೌಡ್ರ ಅಲ್ಲಿ ಒಳಗ್ ಕೂತಾರ ನೋಡ್ರಿ ಅಂತ, ಫುಲ್ ಹೊಚ್ಕೊಂಡು ತಂಪು, ಅಷ್ಟು ಥಂಡಿ ಅದು, ಅಷ್ಟು ತಂಪು ಇರ್ತದ ಅದು, ಅಷ್ಟು ಚಳಿಯಾಗಿರುವಂತ ಪಾಯಿಂಟ್ ಅದು. ಅದಕ್ಕೆ ಚಳಿಗಾಲ. ಈ ಒಂದು ಚಳಿಗಾಲವನ್ನು ನಾವೇನಂತ ಕರಿತೀವಿ ಅಂದ್ರೆ ಇದಕ್ಕ ಪ್ರವಾಸಿಗರ ಮಾಸ ಅಂತ ಕರಿತೀವಿ. ಪ್ರವಾಸಿಗರ ಮಾಸ. ಯಾಕಂದ್ರೆ ನಮ್ ಕರ್ನಾಟಕ ಬೀದರ್ಗಿದಾರ ನೋಡಿ, ಬೀದರ ಅತ್ಯಂತ ತಂಪಾಗಿರುವಂತ ಸ್ಥಳ ಇದು, 2.7 ಡಿಗ್ರಿ ಸೆಲ್ಸಿಯಸ್. ಕರ್ನಾಟಕ ರಾಜ್ಯದ ಬೀದರ್ ಇದೆಯಲ್ಲ, ಅತ್ಯಂತ ತಂಪಾಗಿರುವಂತ ಸ್ಥಳ. ಇಲ್ಲಿಯವರೆಗೆ ಕನಿಷ್ಠ ಉಷ್ಣಾಂಶ, ಅತಿ ತಂಪು ಅಥವಾ ಅತಿ ಕನಿಷ್ಠ ಉಷ್ಣಾಂಶ ದಾಖಲಾಗಿದ್ದು ಬೀದರ್. ಆದರೆ ದೇಶದಲ್ಲಿ ಡ್ರಾಸ್ ಮತ್ತು ಲೇಹೆ, ಭೂಮಿಯ ಮೇಲೆ ಅಂಟಾರ್ಟಿಕ್ ಖಂಡದ ಓಸ್ಟಾಕ್ ಭೂಮಿಯ ಮೇಲೆ ಓಸ್ಟಾಕ್ ಎಷ್ಟು -89.7 ಡಿಗ್ರಿ ಸೆಲ್ಸಿಯಸ್. ಮಾತಾಡ್ಲೇಬಾರದು ಇದ್ರ ಬಗ್ಗೆ ನಾವು. -89.7 ಡಿಗ್ರಿ ಸೆಲ್ಸಿಯಸ್ ಅಂತ ಸಾಮಾನ್ಯ, ಬರೀ 2.7 ಅಂದ್ರೆ ಎಲ್ಲ ತಿಪ್ಪೆನ ಚಪಾಟಿ ತಂದು ಕಾಯಿಸಿದ್ರು ಕೂಡ ತಂಪು, ಅಷ್ಟು ಇದಾಗ್ತದೆ, ತಂಪಿರ್ತದೆ. ಇನ್ನು ಅಂತ ಹೊತ್ತಿನಾಗ ಇನ್ನ -89.7 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಉಸಿರ ಕಟ್ಟು ಸತ್ತು ಹೋಗ್ಬಿಡ್ತೀವಿ, ರಕ್ತ ಹೆಪ್ಪುಗಟ್ಟಿ 3 ನಿಮಿಷನಾಗ ಬಿದ್ದು ಒದ್ದಾಡಿ ಸತ್ತು ಹೋಗ್ಬಿಡ್ತೀವಿ, ಅಷ್ಟು ತಂಪಿದು. ಅಂಟಾರ್ಟಿಕ್ ಖಂಡದ ಓಸ್ಟಾಕ್. ಭೂಮಿಯ ಮೇಲೆ ಅತ್ಯಂತ ತಂಪಾಗಿರುವಂತ ಸ್ಥಳ ಅಂದ್ರ ಅಂಟಾರ್ಟಿಕ್ ಖಂಡದ ಓಸ್ಟಾಕ. ಭಾರತ ದೇಶದಲ್ಲಿ ಡ್ರಾಸ್ ಮತ್ತು ಲೇಹ, ಕರ್ನಾಟಕ ರಾಜ್ಯದಲ್ಲಿ ಬೀದರ್. ಕರ್ನಾಟಕ ರಾಜ್ಯದಲ್ಲಿ ಯಾವ ಸ್ಥಳ ಅಂದ್ರೆ ಬೀದರ್. ಅತ್ಯಂತ ತಂಪಾಗಿರುವಂತ ಸ್ಥಳ ಅಂದ್ರೆ ಬೀದರ್, 2.7 ಡಿಗ್ರಿ ಸೆಲ್ಸಿಯಸ್. 2.7 ಡಿಗ್ರಿ ಸೆಲ್ಸಿಯಸ್. ಆದ್ರೆ ಒಂದು ವಿಶೇಷ ಏನಂತಂದ್ರೆ, ಈ ಬೇಸಿಗೆ ಕಾಲ, ಚಳಿಗಾಲ ಇದೆಯಲ್ಲ, ಚಳಿಗಾಲವನ್ನ ಪ್ರವಾಸಿಗರ ಮಾಸ ಅಂತ ಕರೀತಾರೆ. ನೀವು ನೋಡ್ರಿ, ಪ್ರವಾಸ ಮಾಡಿದ್ದು ಡಿಸೆಂಬರ್ ಫೆಬ್ರವರಿಲಿ ಮಾಡಿದ್ವಿ ನಾವು ಪ್ರವಾಸ. ಇಲ್ಲಿಯವರೆಗೆ ನಮ್ಮ ಶಾಲಾ ಕಾಲೇಜುಗಳ ಪ್ರವಾಸ ಭಯಂಕರ ಅಂಡ ಬ್ಯಾಸಿಗೆ ಮಾಡಿವಿ ನಾವು. ಭಯಂಕರ ಮಳೆ ಬೀಳಾಗ ಅಂಡ ಬ್ಯಾಸಿಗ ಇಲ್ಲ ಹೋಗಿ ಬಿಡಮ್ ನಡ್ರಿ ಅಂತೇಳಿ ಇಲ್ಲ. ನಾವು ಪ್ರವಾಸ ಇಲ್ಲಿವರೆಗೆ ಮಾಡಿದ್ದೆ ಯಾವಾಗ ಅಂತಂದ್ರೆ ಅದು ಚಳಿಗಾಲದಲ್ಲೇ ಮಾಡಿದ್ವಿ. ಚಳಿಗಾಲ ಬಹಳ ಕೂಲ್ ಆಗಿರುವಂತ ತಂಪಾಗಿರುವಂತ ವಾತಾವರಣ. ಕೂಲ್ ಆಗಿರುವಂತ ವಾತಾವರಣದಲ್ಲಿ ಸ್ವಲ್ಪ ಏನಪ್ಪಾ ಅಂದ್ರೆ ಚಪಾತಿ, ಬದ್ನಿಕಾಯಿ ಪಲ್ಯ, ಶೇಂಗಾದ ಹಿಂಡಿ, ಮೊಸರ, ಒಂದಿಷ್ಟು ಏನಪ್ಪಾ ಅಂದ್ರೆ ಚೂಡಾ ನೋಡ್ಬೇಕು. ಒಂದು ಪುಟಾಣಿ ಇರಂಗಿಲ್ಲ, ಶೇಂಗಾ ಇರಂಗಿಲ್ಲ ಅದ್ರ ಅಂತ ಚೂಡಾ. ಆ ರವದ ಉಂಡಿ ಬ್ಯಾನ್ ಹಲ್ಲು ಮುರ್ಕೊಂಡು ಹೋಗ್ಬೇಕು ಅಂತ ರವದ ಉಂಡಿ, ಸಜ್ಜೆ ರೊಟ್ಟಿ, ಪುಂಡಿ ಪಲ್ಯ ತಗೊಂಡು ಒಂದ್ ಸಾವನ್ನ ಹೊಡಿದೆ, ಆಮೇಲೆ ಸೆಲ್ಫಿ ತಕ್ಕೊಳ್ಳದೆ ಅಂತ ಒಂದು ವಿಶಿಷ್ಟವಾಗಿರುವಂತ ಒಂದು ಕಾಲ ಅಂದ್ರೆ ಅದು ಚಳಿಗಾಲ.
ಹಾಗಾದ್ರೆ ಚಳಿಗಾಲದಲ್ಲಿ ಎರಡು ರಾಜ್ಯಗಳು ಮಳೆ ಪಡಿತವೆ. ಒಂದು ಪಂಜಾಬ್ ರಾಜ್ಯ ಮಳೆ ಪಡಿತದ, ಇನ್ನೊಂದು ತಮಿಳುನಾಡು ಮಳೆ ಪಡಿತದೆ. ಇದು ಕ್ವಶನ್ ಆಗಿದೆ ನೋಡಿ. ಚಳಿಗಾಲದಲ್ಲಿ ಭಾರತ ದೇಶದಲ್ಲಿ ಮಳೆ ಪಡೆಯುವಂತ ಎರಡು ರಾಜ್ಯಗಳಂದ್ರ ಒಂದು ಪಂಜಾಬ, ಇನ್ನೊಂದು ತಮಿಳುನಾಡು. ಪಂಜಾಬ್ ಯಾವ ಶಾಖೆಯಿಂದ ಮಳೆ ಪಡಿತದಂದ್ರೆ ಮೆಡಿಟೇರಿಯನ್ ಶಾಖೆಯಿಂದ. ಮೆಡಿಟೇರಿಯನ್ ಶಾಖೆಯಿಂದ ಪಂಜಾಬ್ ರಾಜ್ಯ ಮಳೆ ಪಡೆದರೆ ಬಂಗಾಳ ಕೊಲ್ಲಿಯ ಶಾಖೆಯಿಂದ ತಮಿಳುನಾಡು ಮಳೆ ಪಡೆಯುತ್ತದೆ. ನೆನಪಿಡಿ, ಮೆಡಿಟೇರಿಯನ್ ಶಾಖೆಯಿಂದ ಪಂಜಾಬ್ ರಾಜ್ಯ ಮಳೆ ಪಡೆದರೆ ಬಂಗಾಳ ಕೊಲ್ಲಿಯ ಶಾಖೆಯಿಂದ ತಮಿಳುನಾಡು ಮಳೆ ಪಡೆಯುತ್ತದೆ. ಈ ಸಮಯದಲ್ಲಿ ಭಾರತ ಎಷ್ಟು ಪರ್ಸೆಂಟ್ ಮಳೆ ಪಡಿತಂದ್ರೆ 2%. ಆಗಲೇ ಹೇಳಿದ 2%. ಈ ಸಮಯದಲ್ಲಿ ಭಾರತ ಎಷ್ಟು ಪರ್ಸೆಂಟ್ ಮಳೆ ಪಡಿತಂದ್ರ 2% ಮಳೆ ಪಡಿತದೆ. ಬಟ್ ಕರ್ನಾಟಕ 1%. ದೇಶ 2% ಆದ ರಾಜ್ಯ 1%. ಇಲ್ಲಿಗೆ ನಮ್ಮ ಈ ಒಂದು ಚಾಪ್ಟರ್ ಕಂಪ್ಲೀಟ್ ಆಯ್ತು. ನಾಳೆ